ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿಯಂತೂ ಮಿತಿ ಮೀರ್ತಾ ಇದೆ. ನೋಡಿ, ಈ ಒಂದು ವರದಿಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಆತಂಕ ಆಗತ್ತೆ. ಒಂಥರ ಬೆಚ್ಚಿ ಬೀಳಿಸುವಂಥ ವರದಿ ಇದು. ಕಳೆದ 4 ತಿಂಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. 25 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೆ ಹೊಣೆ ಯಾರು ಅನ್ನುವಂಥ ಯಕ್ಷ ಪ್ರಶ್ನೆ ಇದು. ಈ ರೀತಿಯಾಗಿ ಪದೇ ಪದೇ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ರು ಕೂಡ ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, GBA ಸರ್ಕಾರ ಏನು ಮಾಡ್ತಾ ಇದೆ? ಯಾಕೆ ಈ ರೀತಿಯ ಬೀದಿ ನಾಯಿಗಳ ಹಾವಳಿಯನ್ನು ಕಡಿವಾಣ ಹಾಕೋದ್ರಲ್ಲಿ ಸರ್ಕಾರ ಎಳುತ್ತಾ ಇರೋದು ಎಲ್ಲಿ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಅಮಾಯಕ ಜೀವಗಳು ಬಲಿಯಾಗಿದ್ದಾವಲ್ಲ ಸುಮ್ಮನೆ. ಮನೆ ಮುಂಭಾಗದಲ್ಲಿ ಆಟ ಆಡ್ತಾ ಇರುವಂಥ ಮಕ್ಕಳ ಮೇಲೆ ಈ ರೀತಿಯಾಗಿ ಏಕಾಏಕಿ ಅಟ್ಯಾಕ್ ಮಾಡುವಂಥ ಬೀದಿ ನಾಯಿಗಳು ಅವ್ರನ್ನ ಕಂಟ್ರೋಲ್ಗೆ ಆಗ್ತಾ ಇಲ್ಲ ಈ ಸರ್ಕಾರದ ಕಡೆಯಿಂದ ಅಂತೇಳಿ. ಪ್ರಮುಖವಾಗಿ ಬೀದಿ ನಾಯಿಗಳು ಅಂತ ಬಂದಾಗ ಎಂಥ ನಾಯಿಗಳು ಕಡಿಯುತ್ತೆ, ಯಾಕೆ ಇದ್ದಕ್ಕಿದ್ದಾಗೆ ಅಟ್ಯಾಕ್ ಮಾಡುತ್ತೆ, ಅದರ ಜೊತೆಗೆ ಇದಕ್ಕೆ ಪರಿಹಾರ ಇಲ್ವಾ, ಏನು ಮಾಡಬಹುದು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೆ ಇವತ್ತಿನ ವಿಶೇಷ. ಶ್ವಾನ ಹಾವಳಿ 25 ಸಾವು. ಬೆಂಗಳೂರು ಸೇರಿದಂತೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿಯಂತೂ ಮಿತಿ ಮೀರ್ತಾ ಇದೆ. ಕಳೆದ 4 ತಿಂಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಅಟ್ಯಾಕ್ ಮಾಡಿರುವಂಥದ್ದು ಬೀದಿ ನಾಯಿಗಳು. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಇದೆ. ಕೇವಲ 4 ತಿಂಗಳಲ್ಲಿ 2 ಲಕ್ಷ ಜನರಿಗೆ ಕಡಿತ ಆಗಿದೆ. 25 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 4 ತಿಂಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ನಾಯಿ ಕಡಿತದ ಕೇಸ್ಗಳು ದಾಖಲಾಗಿವೆ. ಆಸ್ಪತ್ರೆಗಳಲ್ಲಿ ಲಸಿಕೆ ಸಂಗ್ರಹಕ್ಕೆ ಅಧಿಕಾರಿಗಳು ಕೂಡ ಈಗ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಏಪ್ರಿಲ್ ತಿಂಗಳಲ್ಲಿ 50,000 ಪ್ರಕರಣ ದಾಖಲಾಗಿವೆ. ಆವಾಗ 6 ಸಾವು. ಜನವರಿಯಿಂದ ಈವರೆಗೆ ರಾಜ್ಯದಲ್ಲಿ 25 ಜನ ಬಲಿಯಾಗಿದ್ದಾರೆ. ಇದೇ ವರ್ಷ ಅಂದರೆ ಕೇವಲ 4 ತಿಂಗಳ. ತಾಪಮಾನ ಏರಿಕೆಯಿಂದ ಶ್ವಾನಗಳು ಈ ರೀತಿಯಾಗಿ ಆಕ್ರಮಣಕಾರಿ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಹೇಗೆ ಬೀದಿ ನಾಯಿಗಳಿಂದ ಪ್ರಾಣವನ್ನು ಬಚಾವ್ ಮಾಡ್ಕೊಳ್ಳೋದು, ಜೀವವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತೇಳಿ ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿ ಚಿಕ್ಕ ಮಗುವಿನ ಮೇಲೆ, 3 ವರ್ಷದ ಮಗು ಅದು, ಆ ಮಗುವಿನ ಮೇಲೆ ಹೇಗೆ ಅಟ್ಯಾಕ್ ಮಾಡಿದೆ ಅನ್ನೋದು ಕೂಡ ನೀವು ನೋಡ್ತಾ ಇದ್ರಿ. ವಿಜಯಪುರ ನಗರದಲ್ಲಿ ಈ ರೀತಿಯಾಗಿ ಆಗಿರುವಂಥ ದಾಳಿ ಅದು. 2 ಬಾಲಕಿಯರು ಇರ್ತಾರೆ, ಒಂದು ಮಗು ಅಂತ ಅನ್ಸುತ್ತೆ. ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡಿರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಬೀದಿ ನಾಯಿಗಳ ಅಟ್ಯಾಕ್ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪ್ರಾಣಿ ಪ್ರಿಯರಾಗಿರುವಂಥ ಅರುಣ್ ಕುಮಾರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಪ್ರಾಣಿ ರಕ್ಷಕರಾಗಿರುವಂಥ ವಲ್ಲೀಶ್ ಕೌಶಿಕ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಕಿಶೋರ್ ಕುಮಾರ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಅರುಣ್ ಕುಮಾರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, ಕೇವಲ 4 ತಿಂಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕಡಿತದ ಪ್ರಕರಣಗಳು ದಾಖಲಾಗಿವೆ. ಅದಕ್ಕಿಂತ ಹೆಚ್ಚಾಗಿ 25 ಜನ ಪ್ರಾಣವನ್ನು ಕಳೆದುಕೊಂಡಿರೋ ಅಮಾಯಕ ಜೀವಗಳು ಬಲಿಯಾಗಿವೆ. ತನ್ನದಲ್ಲದ ತಪ್ಪಿಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾರಲ್ಲ, ಯಾರ ಹೊಣೆ ಇದಕ್ಕೆ? ನೋಡಿ, ಇದು ಈ ಡಾಗ್ ಬೈಟ್ ಅನ್ನೋದೇ ಒಂದು ದೊಡ್ಡ ಸ್ಕ್ಯಾಮ್ ಆಗಿಬಿಟ್ಟಿದೆ. ನೋಡಿ, ವರ್ಲ್ಡ್ ಬ್ಯಾಂಕ್ ಅವರು ಇಂಡಿಯಾಗೆ $164 ಮಿಲಿಯನ್ ಝೂನಾಟಿಕ್ ಡಿಸೀಸ್ ಅಂದರೆ ಪ್ರಾಣಿಯಿಂದ ಮನುಷ್ಯರಿಗೆ ಹೋಗುವಂಥ ರೋಗಗಳನ್ನ ತಡೆಗಟ್ಟಲಿಕ್ಕೆ ಅಂತೇಳಿ ಏನು $1 ಮಿಲಿಯನ್. ಅದು ಏನಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫಂಡಿಂಗ್. ಅಂದರೆ ನೀವು ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಫಂಡಿಂಗು, ಜಾಸ್ತಿ ಅಂದರೆ ಬೈಟ್ಸು ಕಡಿಮೆ ಇದೆ ಅಂದರೆ ಕಡಿಮೆ ದುಡ್ಡು, ಜಾಸ್ತಿ ಡಾಗ್ ಬೈಟ್ ತೋರಿಸಂದ್ರೆ ಜಾಸ್ತಿ ದುಡ್ಡು. ಅದಕ್ಕೆ ಹೇಳೋದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫಂಡಿಂಗ್ ಅಂದ್ಬಿಟ್ಟು. ಜಾಸ್ತಿ ಕೆಲಸ ಮಾಡ್ಬೇಕಾದ್ರೆ ಇದು ಇವ್ರೇನು ಮಾಡ್ತಾ ಇದ್ದಾರೆ ಇವಾಗ, ಡಾಗ್ ಬೈಟ್ ಸ್ಟ್ಯಾಟಿಸ್ಟಿಕ್ಸಲ್ಲ, ಇವಾಗ ಒಬ್ಬರಿಗೆ ಕಚ್ಚದ ಅಂದರೆ ಒಂದು ಡಾಗ್ ಬೈಟಿಗೆ ಬಂದು NCDC ಕಡೆಯಿಂದ ಮತ್ತು ನ್ಯಾಷನಲ್ ರೇಬೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಕಡೆಯಿಂದ NRCP ಕಡೆಯಿಂದ 5 ವ್ಯಾಕ್ಸಿನ್ಸ್ ಕೊಡುತ್ತದೆ. ಇದು ಇಂಜೆಕ್ಷನ್ 5 ಸಲ ಇಂಜೆಕ್ಷನ್ ತೊಗೋಬೇಕಂತಿದೆ. ಇವಾಗ ಏನಾಗ್ತಿದೆ ಅಂದರೆ ಇವರು ಒಂದೊಂದು ಇಂಜೆಕ್ಷನ್ಗೂ ಒಂದೊಂದು ಕಡಿತ ಅಂತೇಳಿ ಇಟ್ಕೊಂಡು ಏರಿಸ್ತಾ ಇದ್ದಾರೆ. ಅಂದರೆ
ನಾನು 5 ಸಲ ಇಂಜೆಕ್ಷನ್ ತಗೊಂಡ್ರೆ 5 ಸಲ ಎಂಟ್ರಿ ಅಂದ್ರೆ ಈ ಮಾಡಿದ್ರೆ ಡೇಟಾ ಫೇಕ್ ಅಂತ ಹೇಳ್ತಾ ಇದ್ರಿ. ಡೇಟಾ ಇಸ್ ಇವಾಗ ಆಡಿಟ್ ಆಗಲೇಬೇಕು. ಅದಕ್ಕೆ ಆರ್ಟಿಕಲ್ 148 ಸಂವಿಧಾನದಲ್ಲಿ CAG ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇದೆ. ಅವರು ಬಂದು ಎಲ್ಲ ರೆಸಿಪ್ಟ್ಸ್ ಆ್ಯಂಡ್ ಅಂದ್ರೆ ಎಕ್ಸ್ಪೆಂಡಿಚರ್ 25 ಜನ ಪ್ರಾಣ ಕಳ್ಕೊಂಡಿಲ್ಲ ಅಂತ, 25 ಜನ ಜೀವ ಹೋಗಿದೆ ಅದೆಲ್ಲ ಸುಳ್ಳು ಅಂತ ಫಸ್ಟ್ ಹೇಳ್ತಾ ಬಂದು ಡಾಕ್ ಬೈಟಿಗೆ ಬರ್ತಾ ಇದ್ದೀನಿ, ಇನ್ನೂ ಅದಕ್ಕೆ ಹೋಗಿಲ್ಲ. ಫಸ್ಟ್ ಪಾಯಿಂಟ್ ನೀವು 2 ಪಾಯಿಂಟ್ ರೈಸ್ ಮಾಡಿದ್ರಿ. ಒಂದು ಬಂದು ಕೇಸ್ ಡಾಗ್ ಬೈಟ್ದು ಮತ್ತು ನೆಕ್ಸ್ಟು 25 ಜನದ್ದು ಪ್ರಾಣ ಕಳ್ಕೊಂಡಿತ್ತು, ಅದು ಬರ್ತೇವೆ. ಫಸ್ಟ್ ಡಾಗ್ ಬೈಟ್ದು. ಡಾಗ್ ಬೈಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇವಾಗ ಈ ಥರ ಇದಾಗ್ತಾ ಇದೆ. ಏನು ಇದು ಡಾಗ್ ಬೈಟ್ ಸ್ಟ್ಯಾಟಿಸ್? ಅದಕ್ಕೆ ನೋಡಿದ್ವಿ ವರ್ಷ ಡಾಗ್ ಬೈಟ್ ಜಾಸ್ತಿ ಆಗ್ತಾ ಇರೋದೇ ಹೊತ್ತು ಕಡಿಮೆ ಆಗ್ತಾ ಇಲ್ಲ. ಯಾಕಂದರೆ ನೀವು ಜಾಸ್ತಿ ಆದಷ್ಟು ಅಂಡರ್ ಒನ್ ಹೆಲ್ತ್ ಪ್ರೋಗ್ರಾಮ್ OHP ಅದರಲ್ಲಿ ಏನಾಗುತ್ತೆ, ಫಂಡ್ಗಳು ಬರುತ್ತೆ. ಆ ಫಂಡಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಇದೆಲ್ಲ ಬಂದು ಯೂಸ್ ಮಾಡಬೇಕು. ಬಟ್ ಜಾಸ್ತಿ ಫಂಡಿಂಗೋಸ್ಕರ ಇದು ಡೇ ಬೈ ಡೇ ಜಾಸ್ತಿ ತೋರಿಸ್ತಾ ಇದ್ದಾರೆ. ಮತ್ತು ನೆಕ್ಸ್ಟು ನಾವು ನ್ಯಾಪ್ರಿ ಮ್ಯಾನ್ಯಲ್ ತಗೊಂಡು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಡಾಗ್ ಮೀಡಿಯೇಟೆಡ್ ರೇಬಿಸ್ ಎಲಿಮಿನೇಷನ್, ಇದರಲ್ಲಿ ಬಂದು ಏನಂದರೆ ABC ರೂಲ್ಸ್ 2023 ಅಂತಿದೆ. ಅದರಲ್ಲಿ ಜಾಗೃತಿ ಮೂಡಿಸ್ಬೇಕು, ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಯಾರ ಬಗ್ಗೆ? ನಾಯಿಗಳ ಬಗ್ಗೆ. ನಾಯಿಗಳ ಬಗ್ಗೆ, ಪ್ರಾಣಿಗಳು ಬಗ್ಗೆ ಹೇಗೆ ಅದು ಚಲನವಲನೆ ಮತ್ತು ಹೇಗೆ ನಾವು ಹೊಂದಾಣಿಕೆಯಿಂದ ಇರಬೇಕು ಎಲ್ಲ ಬಂದು ಜಾಗೃತಿ ಮೂಡಿಸ್ಬೇಕು. ಏನು ಅದಕ್ಕೂ ಅಲ್ಲ ಅದಕ್ಕೆ ಬರೋಣ, ಇದೆ ಹೇಳಿ. ಈಗ ಅದಕ್ಕೆ ಬರೋಣ, ಜಾಗೃತಿ ಆಮೇಲೆ ಬರೋಣ. ಬಟ್ ಇವಾಗ ಇದು ಒಂದು ಬಂದು ಇವಾಗ ಇಷ್ಟೊಂದು ಕಡಿತ ತೋರ್ತಾ ಇದು ಎಕ್ಸಾಗ್ರೇಟೆಡ್ ಇದು ಲಿಸ್ಟು. ಮತ್ತು ಅದರಲ್ಲಿ ಸಹ ಡಾಗ್ ಬೈಟ್ ಆಲ್ಸೋ ಸುಮಾರಿದೆ. ಕ್ಯಾಟಗರಿ 1, 2, 3 ಅಂತ ಇದೆ. ಕ್ಯಾಟಗರಿ 1 ಅಂದರೆ ಸುಮ್ಮನೆ ನಾಯಿ ನೆಕ್ ಬಿಡೋದು, ಅದು ಕ್ಯಾಟಗರಿ 1. ಕ್ಯಾಟಗರಿ 2 ಅಂದರೆ ಸುಮ್ಮನೆ ಉಗುರಿಂದ ಪಚ್ಚೋದು, ಚರ್ಮ ಕಟ್ಟಾಗಿರಲ್ಲ, ರಕ್ತ ಬರಲ್ಲ. ಕ್ಯಾಟಗರಿ 3 ಇವ್ರು ಯಾವುದೂ ಮೆನ್ಷನ್ ಮಾಡ್ತಾ ಇಲ್ಲ. ಜನರಲ್ ಆಗಿ ಒಂದು ಸುಮ್ಮನೆ ಒಂದು ನಾಯಿ ಆಟ ಆಡ್ತಾನೆ, ಸುಮ್ಮನೆ ಅದು ಕಚ್ಚೋದಂತಲ್ಲ, ಸುಮ್ಮನೆ ಇದಾದ್ರೂ ಹೋಗಿ ಇಂಜೆಕ್ಷನ್ ತಗೊಳ್ತೀವಿ, ಅದೇನಾಗುತ್ತೆ ಡಾಗ್ ಬೈಟ್ ಅಂತೇಳಿ ಇದಾಗುತ್ತೆ. ಬಟ್ ಜನರಲ್ ಏನಾಗುತ್ತೆ, ಡಾಗ್ ಬೈಟ್ ಅಂತ ಅಂದರೆ ಅದು ಒಂದು ನಾಯಿ ಕ್ರೂರ ಸ್ವಭಾವದಿಂದ ಹಾಕಿ ಇದು ಮಾಡೋದು ಅಂದ್ಬಿಟ್ಟು. ಮತ್ತು ಅನಿಮಲ್ ಡೆತ್ತು ಬಂದ ಅಂದರೆ ಇದು ಡೆತ್ತು ಯಾವುದಕ್ಕಂತೇಳಿ ಇನ್ನೂ ಇದು ಮಾಡಿಲ್ಲ, ಸ್ಪಷ್ಟತೆ ಕೊಟ್ಟಿಲ್ಲ. ಅಂದರೆ ನಾಯಿ ನೋಡಿ ಹುಲಿ ಸಿಂಹ ಥರ ಬಂದು ಓಕೆ ಕುತ್ತಿಗೆಗೆ ಇದು ಮಾಡಿಬಿಟ್ಟು ಸಾಯಿಸಲ್ಲ. ಅದು ಹುಲಿ ಸಿಂಹ ಬಂದು ಅದು ಬಂದು ಎಪೆಕ್ಸ್ ಪ್ರಿಡೇಟರ್ ಅಂತಾರೆ. ಅದು ಬಂದು ಏನು ಮಾಡುತ್ತೆ, ಕುತ್ತಿಗೆ ಹಿಡಿಯುತ್ತೆ, ಕುತ್ತಿಗೆ ಹಿಡಿದು ಸಾಯಿಸುತ್ತೆ. ಬಟ್ ಇದು ಡಾಗ್ ಬೈಟ್ ಡೆತ್ತಲ್ಲಿ ಇನ್ನೂ ನಮಗೆ ಸ್ಪಷ್ಟತೆ ಕೊಟ್ಟಿಲ್ಲ. ಅದು ನಾಯಿಗಳು ಬಂದು ಓಕೆ ಇಲ್ಲಿ ಹಿಡಿದು ಸಾಯಿಸ್ತಾ ಇಲ್ಲ, ಏನು ಅವರು ನಾಯಿ ಹತ್ರ ಕಚ್ಚಿಸ್ಕೊಂಡು ರೇಬಿಸಿಂದ ಸತ್ರ ಅಂತೇಳಿ ಇನ್ನೂ ಕ್ಲಾರಿಟಿ ಇಲ್ಲ. ಓಕೆ, ರೇಬಿಸಿಂದ ಇದಾದರೆ ಸಹ ಇವರು ಲೋಕಲ್ ಅಥಾರಿಟಿ ಅವರು ನಾಯಿಗಳಿಗೆ, ಎಲ್ಲ ನಾಯಿಗಳಿಗೂ ರೇಬಿಸ್ ಇದು ಕೊಡಬೇಕು. ಓಕೆ ಡನ್, ಬರ್ತೀನಿ. ಎಸ್ ಒಲ್ಲಿ ಸರ್, ಈಗ ಜೀವ ರಕ್ಷಣೆ ಮತ್ತು ಪ್ರಾಣಿಗಳ ಹಕ್ಕುಗಳು ಎರಡನ್ನೂ ಕೂಡ ನಾವು ಸಮತೋಲನದಿಂದ ನೋಡಬೇಕಾಗತ್ತೆ. ಈಗ ಜೀವ ಹೋಗ್ತಾ ಇದೆ ಅಂತೇಳಿ ಅದನ್ನು ಪ್ರಾಣಿಗಳನ್ನು ನಿರ್ನಾಮ ಮಾಡುವಂಥದ್ದು ಅಂತೂ ಆಗೋದಿಲ್ಲ. ಯಾಕಂದರೆ ಪ್ರಾಣಿಗಳ ಹಕ್ಕನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಎರಡನ್ನ ಸಮತೋಲನದಿಂದ ನೋಡೋದು ಹೇಗೆ? ನೋಡಿ, ಸರ್ಕಾರ ಬೆಂಗಳೂರಿನಲ್ಲೇ ನಾಯಿಗೆ ಅಂತಲೇ ಊಟ ಹಾಕೋದು ಒಂದು ಕಾರ್ಯಕ್ರಮ ಅಂತ ತಂತು. ಸ್ವಲ್ಪ ದಿನದ ಕೆಳಗಡೆ ಬಿರಿಯಾನಿ ಭಾಗ್ಯ ಅಂತ ಬಂತು. ಸೊ ನಾವೇನು ಹೇಳ್ತೀವಿ ಅಂತಂದರೆ, ಸರ್ಕಾರ ಅಲ್ಲದೇ ಜನಪ್ರತಿನಿಧಿಗಳು ತಮ್ಮ ಏರಿಯಾದಲ್ಲಿ ಎಷ್ಟು ನಾಯಿಗಳಿದೆ, ಇವುಗಳಲ್ಲಿ ಯಾವುದು ತುಂಬ ಅಟ್ಯಾಕಿಂಗ್ ನಾಯಿಗಳು, ಅದನ್ನು ಮಾರ್ಕ್ ಮಾಡಬೇಕು. ಇವುಗಳನ್ನ ಊರಿಂದ ಆಚೆ ಯಾವ್ದಾದ್ರು ಒಂದು ಪುನರ್ವಸತಿ ಶಿಬಿರನ ಸರ್ಕಾರನೇ ಒಂದು ಗುರಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆಯಲ್ಲ. ಹೌದು, ಇದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಈಗ ನಾನು ನಮ್ಮ ಏರಿಯಾದಲ್ಲಿ ಒಂದು 15-20 ಮನೆ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಮೂರು ಮನೆಯವರು ನಾಯಿನ ತುಂಬ ಪ್ರೀತಿಸ್ತಾ ಇರ್ತಾರೆ, ನೈಟಲ್ಲಿ ಅದು ಊಟ ಕೊಡ್ತಾರೆ. ಸೊ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ನಮ್ಮ ಏರಿಯಾದಲ್ಲಿ ಯಾವ ನಾಯಿ ಗಾಡಿ ಹೋಗ್ತಾ ಇದ್ರೆ ಅಟ್ಟಿಸ್ಕೊಂಡು ಹೋಗುತ್ತೆ, ಯಾವುದು ಮನುಷ್ಯನ ನೋಡಿದ್ರೆ ಸ್ವಲ್ಪ ಗುರ್ರಂತೆ, ಇಂಥವನ್ನ ನಾವೇ ಮಾರ್ಕ್ ಮಾಡಬೇಕು. ಸೊ ಆವಾಗ ಏನಾಗುತ್ತೆ ಗೊತ್ತಾ, ಎಲ್ಲ ನಾಯಿಗಳಿಗೂ ತೊಂದರೆ ಆಗಲ್ಲ, ಎಲ್ಲ ನಾಯಿಗಳಿಗೂ ಸಂಸ್ಕಾರ ಬರುತ್ತೆ. ಹಂಗೆ ಮಾಡಲಿಲ್ಲ ಅಂದರೆ 15 ನಾಯಿನ ನಾವು ಡಾಗ್ಸ್ ಅಂತಲೂ ಮೆನ್ಷನ್ ಮಾಡಬೇಕಾಗತ್ತೆ, ಅಷ್ಟು ನಾಯಿ ಹೋಗುತ್ತೆ. ನಾಯಿಗಳನ್ನ ನಾವು ಒಂದೇ ಸಲ ಎರಿಡಿಕೇಟ್ ಮಾಡಿಬಿಡ್ಬೋದು, ಎಲ್ಲ ಮನುಷ್ಯರ ಮೇಲೂ ಇದನ್ನು ದಾಳಿ ಮಾಡುತ್ತೆ ಅಂತ. ಆದರೆ ನಾಯಿ ಹೋದ್ಮೇಲೆ ಆ ಜಾಗಕ್ಕೆ ಬೆಕ್ಕುಗಳು ಬಂದು ಸೇರ್ತವೆ. ಸೊ ಬೆಕ್ಕುಗಳು ರೇಬಿಸ್ನ ತೊಗೊಂಬರಲ್ಲ ಅನ್ನೋದು ಏನು ಗ್ಯಾರಂಟಿ? ಸೊ ನಮಗೆ ಸ್ಕ್ಯಾವೆಂಜರ್ಸ್ ಅಂತ ಇರಬೇಕು. ಈಗ ನೋಡಿ, ವರ್ಷದಲ್ಲಿ 2 ತಿಂಗಳು ಜಾಸ್ತಿ ಕಾಟ ನಾಯಿದಿರುತ್ತೆ. ಯಾಕೆಂತಂದರೆ 2 ಋತುಗಳಲ್ಲಿ ಅದು ಹೀಟಿಗೆ ಬರುತ್ತೆ, ಅಂದರೆ ಬೇದೆಗೆ ಬರ್ತವೆ, ಸಂತಾನೋತ್ಪತ್ತಿ ಕಾರ್ಯಕ್ರಮದಲ್ಲಿ ತೊಡ್ಕೊತವೆ. ಆವಾಗ ಏನಾಗ್ತವೆ ಅಂತಂದರೆ, ಎಷ್ಟೋ ಮೇಲ್ ನಾಯಿಗಳು ತುಂಬ ಅಗ್ರೆಸಿವ್ ಆಗ್ತವೆ. ಬೇರೆ ನಾಯಿನ ಅದ್ರ ಜೊತೆಗೆ ಹತ್ರ ಬಿಟ್ಕೊಳಕ್ಕೆ ಬರೋಲ್ಲ, ಇನ್ನೊಂದು ಗಂಡು ನಾಯಿನ ಈ ಹೆಣ್ಣು ನಾಯಿ ಜೊತೆ ಬಿಡೋಕ್ಕೆ ಬರೋಲ್ಲ.
ಅಂಥ ಟೈಮ್ನಲ್ಲಿ ಯಾವ್ದಾರ ಮಕ್ಕಳು ಓಡಾಡ್ತಿದ್ರು ಕಚ್ಚೋ ಸಾಮಾನ್ಯ ಇರುತ್ತೆ. ಇಲ್ಲ ಯಾವನಾರ ಹೋಗ್ತಾ ಇರ್ತಾನೆ ಇಲ್ಲ ಬರ್ತಾ ಇರ್ತಾನೆ, ಅದು ವಿಚಲಿತವಾಗಿರುತ್ತೆ, ಬಂದು ಅಟ್ಯಾಕ್ ಮಾಡ್ತವೆ. ಆಮೇಲೆ ನಮ್ಮಲ್ಲಿ ಅಟ್ಯಾಕ್ ಬೇರೆ ಸರ್, ಅದನ್ನು ಒಪ್ಕೊಳ್ಳೋಣ. ಈ ಚಿಕ್ಕ ಚಿಕ್ಕ ಮಕ್ಕಳು ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಟ್ಯಾಕ್ ಮಾಡುತ್ತಲ್ಲ, ಅದಕ್ಕೇನು ಕಾರಣ? ಅಲ್ಲಿಗೆ ಬರ್ತೀನಿ. ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಜನವರಿಯಿಂದ ಜೂನ್ ತನಕ ಈ ಬೆಂಗಳೂರೇ ಆಗಿರ್ಬೋದು, ವಿಲೇಜ್ ಆಗಿರ್ಬೋದು, ಎಲ್ಲ ಗ್ರಾಮಗಳಲ್ಲೂ ಗ್ರಾಮ ಹಬ್ಬ ಅಂತ ನಡೆಯುತ್ತೆ. ಇಲ್ಲಿ ಜಾಸ್ತಿ ಏನು ಮಾಡ್ತೀವಿ ಅಂತಂದರೆ ಕುರಿ, ಕೋಣ, ಕೋಳಿ ಎಲ್ಲ ಬಲಿ ಕೊಡ್ತೀವಿ. ಈ ನಾಯಿಗಳಿಗೆ ಏನಾಗಿರುತ್ತೆ ಅಂತಂದರೆ ಹಸಿ ರಕ್ತ, ಹಸಿ ಮಾಂಸ ತಿಂದು ಅಭ್ಯಾಸ ಆಗಿರುತ್ತೆ. ಆಮೇಲೆ ಫೆಬ್ರವರಿಯಿಂದ ಜೂನ್ ತನಕ ಮಳೆನೇ ಬರೋದಿಲ್ಲ. ನಾಯಿಗಳಿಗೆ ಯಾವಾಗ ನೀರು ಸಿಗಲ್ವೋ ಆವಾಗ ಅವು ಅಗ್ರೆಸಿವ್ ಆಗ್ತವೆ. ಸೊ ಅದ್ರ ಸೈಕಾಲಜಿ ಪ್ರಕಾರ ಅದಕ್ಕೆ ಹಸಿ ರಕ್ತ ಸಿಕ್ಕಿದೆ, ತಣ್ಣೀರು ಬೇಕಲ್ಲ, ಆ ಟೈಮಲ್ಲಿ ನೀರು ಸಿಕ್ಕಿರಲ್ಲ ಅವಕ್ಕೆ. ನಮ್ಮಲ್ಲಾದರೆ ಬೆಂಗಳೂರಿನಲ್ಲಿ ಒಂದು ಅಭಿಯಾನ ನಡೀತೆ, ಮನೆ ಮುಂದೆ ನೀರು ಇಟ್ಬಿಡಿ ಅಂತ. ಈಗ ಎಲ್ಲ ಸಾಮಾನ್ಯವಾಗಿ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿದೆ. ಕೆಲವು ಜಾಗದಲ್ಲಿ ನಾಯಿಗಳು ಕೆರೆ ಹತ್ರನೂ ವಾಸ ಮಾಡುತ್ತಾ ಇರ್ತವೆ. ಆದರೆ ಹಳ್ಳಿಗಳ ಕಡೆ ಅದಕ್ಕೆ ನೀರು ಸಿಕ್ಕಲ್ಲ. ನಿಮಗೆ ಹಬ್ಬ ಹರಿದಿನಗಳಲ್ಲಿ ಅಲ್ಲಿ ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ, ಅಲ್ಲೊಂದಷ್ಟು ಬಿರಿಯಾನಿನೂ ತಿನ್ನುತ್ತೆ, ಹಸಿ ಮಾಂಸನೂ ತಿನ್ನುತ್ತೆ. ಆಮೇಲೆ ಊರ ಕಡೆ ಈ ಕೋಳಿ ಅಂಗಡಿ, ಕುರಿ ಅಂಗಡಿದು ಕಸಾಯಿಖಾನೆದು ಆ ರಾಶಿ ಇದೆಯಲ್ಲ, ಅದನ್ನ ತೊಗೊಂಡೋಗಿ ಒಂದು ಕಡೆ ಡಂಪ್ ಮಾಡ್ತಾರೆ. ಸೊ ಇದನ್ನು ಖಾಲಿ ಮಾಡೋದು ನಾಯಿಗಳೇ. ಸೊ ಈ ನಾಯಿಗಳು ಹಸಿ ಮಾಂಸ, ಹಸಿ ರಕ್ತನ ಕುಡಿದು ಅಭ್ಯಾಸ ಆಗಿರೋ ನಾಯಿಗಳು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತವೆ. ಆಮೇಲೆ ಸಣ್ಣ ಪುಟ್ಟ ಈ ನಮ್ಮಲ್ಲೂ ತಪ್ಪಿದೆ. ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ಮಕ್ಕಳಿಗೆ ಅಮ್ಮ ಗಲಾಟೆ ಮಾಡ್ತಿದೆ, ಮಗ ಗಲಾಟೆ ಮಾಡ್ತಿದೆ ಅಂತಂದರೆ ಬ್ರೆಡ್ಡು ಇಲ್ಲಿದವರಲ್ಲ, ಊರ ಕಡೆ ಅಂಗಡಿಗೆ ಹೋಗಿ ಬ್ರೆಡ್ ತೊಗೊಂಬ, ಬಿಸ್ಕೆಟ್ ತೊಗೊಂಬ ಅಂತ ಮಕ್ಕಳಿಗೆ ಅವ್ರು ಆಟ ಮಾಡ್ತಾರೆ ಅಂದರೆ 10 ರೂಪಾಯಿ ಕೊಟ್ಬಿಡ್ತಾರೆ. ಅವ್ನಿಗೆ ಏನು ಬೇಕೋ ಅದನ್ನು ತೊಗೊಂಬರ್ತಾನೆ. ಮಗು ಚಿಕ್ಕದು, ನಾಯಿಗಿನ್ನೂ ಕೂಡ್ಲಿಗಿರ್ತಾನೆ. ಇಲ್ಲ ಅಂತಂದರೆ ನಾಯಿ 4 ಜನ ಒಂದೇ ಸಲ ಕಿತ್ಕೊಂಡ್ಬಿಡ್ತಾವಲ್ವಾ. ಸೊ ಈ ಮಕ್ಕಳನ್ನ ಕಳಿಸ್ತಾರೆ. ಇಲ್ಲಾಂತಂದರೆ ಅವ್ರ ಮನೆಯಲ್ಲಿ ಭಾನುವಾರ ಆದರೆ ಮಟನ್ ಚಿಕನ್ ತೊಗೊಳೋದಕ್ಕೂ ಮನೆಯಲ್ಲೇ ಇರ್ತಾರಲ್ಲ, ತಂದೆ ತಾಯಿಗಳು ಹೋಗಲ್ಲ. ಒಂದು 5-6 ವರ್ಷ ಇಲ್ಲ ಒಂದು 7ನೇ ಕ್ಲಾಸ್ ಬಂದಿರೋ ಮಕ್ಕಳನ್ನು ಅವ್ರ ಅಂಗಡಿಗೆ ಕಳಿಸ್ತಾರೆ, ಚಿಕನ್ ತೊಗೊಂಬ, ಮಟನ್ ತೊಗೊಂಬ. ಆ ಮಟನ್ ಅಂಗಡಿ ಹತ್ರನೂ ಕಾಯ್ಕೊಂಡು ಕೂತಿರ್ತವೆ ಇವು, ಯಾವ ಟೈಮ್ನಲ್ಲಿ ನಾವು ಹೊಂಚಾಕ್ಬೋದು ಅಂತ. ಈ ಥರದಲ್ಲಿ ಮಕ್ಕಳು ಸಿಕ್ಕಾಕೋತಾ ಇದ್ದಾರೆ. ಆಮೇಲೆ ವಯಸ್ಸಾದಂಥವ್ರು ಓಡೋಕ್ಕಾಗಲ್ಲ. 4 ನಾಯಿ ಗೊರ್ರ ಅಂತಂದರೆ, ಕೆಲವು ನಾಯಿಗಳಲ್ಲಿತ್ತು, ಈಗ ಕಮ್ಮಿ ಆಗಿದೆ. ಮುಂಚೆ ನಾಯಿ ಹಿಡ್ಕೊಂಡು ಹೋಗೋರು. ಆ ನಾಯಿದು ಜೀನಲ್ಲಿ, ಮೈಂಡಲ್ಲಿ ಅದು ಯಾವ ಥರ ರಿಜಿಸ್ಟರ್ ಆಗಿದೆ ಅಂತಂದರೆ, ಕಾಕಿ ಬಟ್ಟೆ ನೋಡಿದ್ರೆ ಅಟ್ಟಿಸ್ಕೊಂಡು ಹೋಗೋದು, ಕಾಕಿ ಡ್ರೆಸ್ ನೋಡಿದ್ರೆ ಆಗ್ತಿಲ್ಲ. ಯಾಕೆಂದರೆ ಕಾಕಿ ಡ್ರೆಸ್ ಹಾಕೊಂಡವರು ಅದನ್ನು ತೊಗೊಂಡೋಗಿ ABC ಪ್ರೋಗ್ರಾಮ್ ಅಂತ, ಅಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್, ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ ಅದಕ್ಕೆ ರೇಬೀಸ್ ಕೊಟ್ಟು ಕಿವಿನ ಕ್ರಾಪ್ ಮಾಡಿ ಅದೇ ಏರಿಯಾಗೆ ತೊಗೊಂಬಂದು ಬಿಡಬೇಕು. ಆವಾಗ ಮತ್ತೆ ನಾಯಿಗಳು ಮರಿ ಹಾಕೋದಿಲ್ಲ ಅಂತ. ಸೊ ABC ಕಾರ್ಯಕ್ರಮಗಳು ನಡೀತಿತ್ತು. ಈಗ ಆ ABC ಕಾರ್ಯಕ್ರಮ ಸರಿಯಾಗಿ ನಡೀತಿದೆಯಲ್ಲ ಗೊತ್ತಿಲ್ಲ. ನಾಯಿನ ತೊಗೊಂಡೋಗಿ ಒಂದು ಇಂಜೆಕ್ಷನ್ ಕೊಟ್ಟು ಇಲ್ಲ ರೇಬೀಸ್ ಕೊಡ್ತಾರೆ, ಮತ್ತೆ ವಾಪಸ್ ಬರ್ತಿದೆ ಅಂತ ಅದೆಲ್ಲ ಲೋಕಾಯುಕ್ತಕ್ಕೆಲ್ಲ ದೂರು ಎಲ್ಲ ಹೋಗಿತ್ತು, ಮತ್ತು ಅದೆಲ್ಲ ಆಗ್ತಿತ್ತು. ಆದರೆ ಈ ಹಿಂದೆ ಈಗೆಲ್ಲ ಸಮತೋಲನ ಮಾಡೋದಕ್ಕೆ ಅಲ್ಲಿಯ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ 3 ವರ್ಷಕ್ಕೊಂದ್ಸಲ ಕೆಲವು ನಾಯಿಗಳನ್ನ ಅವರು ಕಲ್ಲಿಂಗ್ ಅಂತ ಮಾಡೋರು, ಅಂದರೆ ವಿಷ ಕೊಟ್ಟು ಸಾಯಿಸೋರು. ಅಂದರೆ ಬರ್ತ್ ಕಂಟ್ರೋಲ್, ಅದು ಸಮತೋಲನ ನಡೀತಾ ಇತ್ತು. ಈಗ ಆ ನಾಯಿನ ಸಾಯಿಸೋಂಗೂ ಇಲ್ಲ. ಸರ್ಕಾರ ಏನು ಮಾಡಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದೆ, ನಿಮ್ಮ ಒಂದು ತಾಲೂಕಲ್ಲಿ ಇಲ್ಲ ನಿಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ನಾಯಿಗಳಿಗಾಗಿ ಒಂದು ಮೀಸಲಿರ್ತಕ್ಕಂಥ ಜಾಗದಲ್ಲಿ ಪುನರ್ವಸತಿನ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಅಂತ. ಅದಿನ್ನ ನೆನೆಗುದಿಗೆ ಬಿದ್ದಿದೆ. ಕಿಶೋರ್ ಅವರೇ, ಈಗ 4 ತಿಂಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಕಡಿತ ಆಗಿದೆ, 25 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯಾರ ನಿರ್ಲಕ್ಷ್ಯದಿಂದಾಗಿ ಆಗಿರೋದಿದು? ಇದು ಹೇಳಬೇಕು ಅಂದರೆ ಸರ್ಕಾರ ನಿರ್ಲಕ್ಷ್ಯ. ಲಾಸ್ಟ್ ಟೈಮ್ ನಾನು ಹೇಳಿದಾಗಲೂ ಕೂಡ ಎಚ್ಚೆತ್ಕೊಳ್ತೆ ಅಂದ್ಕೊಂಡೆ, ಎಚ್ಚೆತ್ಕೊಳ್ಳೇ ಇಲ್ಲ. ಅಂದರೆ ನಾವು ನಾಯಿಗಳಿಗೆ ರೇಬಿಸಿ ಸರ್ ಹೇಳ್ತಾ ಇದ್ವು, ರೇಬೀಸಿಂದ ಸತ್ರ, ಯಾವುದರಿಂದ ಸತ್ರ ಅಂತ. ಅದು ಆ ಪಾಯಿಂಟ್ ಕರೆಕ್ಟಾಗಿದೆ. ಯಾಕಂದರೆ ನಾಯಿ ಕಚ್ಚೋದಂತ ಗ್ಯಾರಂಟಿ. ಯಾಕಂದರೆ ನಾವೇ ನೋಡಿದ್ದೀವಿ, ಕಚ್ಚಿದಾಗ ಬರೀ ನಾಯಿಯಿಂದ ರೇಬೀಸ್ ಮಾತ್ರ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ನಾಯಿಗೆ ಬೇರೆ ಕಾಯಿಲೆನೂ ಇರುತ್ತೆ, ಅದನ್ನು ಯಾರು ಫೈಂಡ್ ಔಟ್ ಮಾಡೋದಿಲ್ಲ. ಸರ್ಕಾರ ಆಗಲಿ ಅನಿಮಲ್ ಇದರಲ್ಲಿ ಯಾರು ಕೂಡ ಫೈಂಡ್ ಔಟ್ ಮಾಡೋದಿಲ್ಲ. ನಾಯಿಯಿಂದ ರೇಬೀಸ್, ಒಂದು ನಾಯಿ ಕಚ್ಚಿದ್ರೆ ರೇಬೀಸ್ ಬರುತ್ತೆ, ಅದೊಂದು ಮೈಂಡಲ್ಲಿ ಸೆಟ್ ಆಗ್ಬಿಟ್ಟಿರ್ತದೆ ಜನ, ಡಾಕ್ಟ್ರು ಎಲ್ಲರೂ. ನಾಯಿ ಕಚ್ಚಿದ್ಯಾ, ರೇಬೀಸ್ ಬಂದ್ಬಿಡುತ್ತೆ, ಫಸ್ಟು ಇಂಜೆಕ್ಷನ್ ತೊಗೊಳಪ್ಪ. ಅದಲ್ಲ, ನಾಯಿಲಿ ಬೇರೆ ಕಾಯಿಲೆ ಇದ್ದರೂ ಕೂಡ ಜನರಿಗೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದ್ರೂ, ಅಟ್ಯಾಕ್ ಆಗಲಿ ಅಂದರೂ ರೆಗ್ಯುಲರ್ ಒಂದು ನಾಯಿ ಕಚ್ಚಿ 3 ತಿಂಗಳು 4 ತಿಂಗಳಾದಮೇಲೆ ಅದು ಜ್ವರ ಬರೋಂಥದ್ದು, ಜ್ವರ ಬರೋದು, ಬೇರೆ ಥರ ಪಿಟ್ಸು ಆ ಥರ ಬರೋ ಥರ ಹಾಗೆ ಸಾಯೋದು ಜಾಸ್ತಿ ಇದೆ ಸರ್ ಒಂದು. ಆಮೇಲೆ ನೆಕ್ಸ್ಟ್ ಹೆಂಗೆ ಇದು ಯಾಕೆ ಜಾಸ್ತಿ ಆಗ್ತಿದ್ದಾವೆ ಅಂದರೆ, ಈ ಚಳಿಗಾಲದಲ್ಲಿ ಸಂತಾನೋತ್ಪತ್ತಿ ಕ್ರಿಯೇಷನ್ ಆಗಿರುತ್ತೆ ಎಲ್ಲ ನಾಯಿಗಳಿಗೂ, ಅದು ಪ್ರಕೃತಿ ಸಹಜ. ಆದಾಗ ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ನಾಯಿಗಳು ಜನಗಳನ್ನ ಕಚ್ಚುತ್ತೆ. ಯಾಕಂದರೆ
ಬೇಸಿಗೆ ಚಳಿಗಾಲದ ಸಂತಾನ ಉತ್ಪತ್ತಿ ಆದಾಗ ಬೇಸಿಗೆ ಟೈಮಲ್ಲಿ ಅದು ಮರಿ ಹಾಕಿರುತ್ತೆ. ಅದು ಒಂದು ನಾಯಿ 7ರಿಂದ 8 ಮರಿ ಹಾಕುತ್ತೆ. ಒಂದು 3 ಗಂಡು ಆಗಿರ್ಬೋದು, 3 ಹೆಣ್ಣು ಆಗಿರ್ಬೋದು. ಅದು 7 ಮರಿ ಹಾಕಿದಾಗ ಮಿನಿಮಮ್ 7 ಮರಿ ಅಂತ ಹಾಕೊಳ್ಳಿ. ನಾನೊಂದು ಲಾಸ್ಟ್ ವೀಕ್ ನೋಡಿದಾಗ ಒಂದು ನಾಯಿ 7 ಮರಿ ಹಾಕಿತ್ತು. 7 ಮರಿಯಲ್ಲಿ 3 ಗಂಡಿದೆ, 4 ಹೆಣ್ಣಿದೆ. ಈಗ ಆ ವರ್ಷದಲ್ಲಿ ಒಂದು ನಾಯಿ 7 ಮರಿ ಹಾಕಿದೆ ಅಂದರೆ ನೆಕ್ಸ್ಟ್ ಇಯರಲ್ಲಿ 4 ಹೆಣ್ಣು ಮರಿ ಅಂದರೆ ಒಂದು ವರ್ಷಕ್ಕೆ ಒಂದೇ ಸಲ ಅಲ್ಲ 2 ಸತಿ ಅನ್ಸುತ್ತೆ ಬಹುಶಃ. ಅದು ಒಂದು ಸತಿ ಅಂತ ಲೆಕ್ಕ ತಗೊಳ್ಳಿ. ಎಕ್ಸಾಂಪಲ್ ಒಂದು ಸತಿ ಅಂತ ಲೆಕ್ಕ ತಗೊಳ್ಳೋಣ. ಒಂದು ನಾಯಿ ಮರಿ 7 ಮರಿ ಹಾಕಿದೆ ಅಂದರೆ 4 ಹೆಣ್ಣು ಅಂದರೆ 4 ಹೆಣ್ಣು ಸಂತಾನೋತ್ಪತ್ತಿ ಮಾಡಿದಾಗ ನೆಕ್ಸ್ಟ್ ಇಯರ್ಸ್ 4 × 7 ಎಷ್ಟಾಗುತ್ತೆ? 32 ನಾಯಿ. ಅಂದರೆ ಒಂದು ನಾಯಿಯಿಂದ 37 + 7 ಅಂದರೆ ಎಷ್ಟಾಗುತ್ತೆ? 39 ನಾಯಿ ವರ್ಷಕ್ಕೆ ಕ್ರಿಯೇಷನ್ ಆಗ್ತಾಯಿದೆ. ಅಂದರೆ ಸಂತಾನೋತ್ಪತ್ತಿ ಆಗ್ತದೆ ಒಂದು ನಾಯಿಯಿಂದ, ಒಂದು ಹೆಣ್ಣು ನಾಯಿಯಿಂದ 39 ನಾಯಿ ಆಗ್ತಾಯಿದೆ. ಅದು ಒಂದು ಏರಿಯಾಗೆ ಒಂದು ನಾಯಿಯಿಂದ 39 ಅಂದರೆ ಅದೇ ಏರಿಯಾದಲ್ಲಿ ನೆಕ್ಸ್ಟ್ ಇಯರ್ಸಲ್ಲಿ 50 ಆಗುತ್ತೆ, 100 ಆಗಿರುತ್ತೆ. ಆಮೇಲೆ ನಾಯಿಗಳ ಸಂತತಿ ಜಾಸ್ತಿ ಆಗ್ತಾಯಿದೆ. ನಾನು ಸಂತತಿ ಕಡಿಮೆ ಮಾಡಿ ಅಂತ ಕೇಳ್ಕೊತಾ ಇಲ್ಲ ಸರ್ಕಾರನ. ಸಂತತಿ ಕೊಡಿ, ಒಂದು ಸತಿ ಆಪ್ಷನ್ ಅಂದರೆ ಒಂದು ನಾಯಿ ಮರಿ ಹಾಕಿದ ತಕ್ಷಣ ಒಂದು ಸತಿ ಸಂತಾನಿ ಕೊಡಿ. ಅದಕ್ಕೆ ನೆಕ್ಸ್ಟು ಅದಕ್ಕೆ ಸಂತಾನ ಸ್ಟಾಪ್ ಆಗೋ ಥರ ಇಂಜೆಕ್ಷನ್ ಕೊಡೋ ಇದೆಯಲ್ಲ, ಅದು ಕಂಟಿನ್ಯೂ ಆಗಲಿ. ಇವ್ರು ಏನು ಮಾಡ್ತಿದ್ದಾರೆ, ಈ ಥರ ಕಾರ್ಯಕ್ರಮ ನಡೆದಾಗ ಇದು ಟಿ ವಿಯಿಂದ ಬಂದಾಗ ಏನು ಮಾಡ್ತಿದ್ದಾರೆ ಸರ್ಕಾರ, ಒಂದು 4-5 ರೇಬಿಸ್ ಇಂಜೆಕ್ಷನ್ಸ್ ಕೊಡೋಕ್ಕೆ ಒಂದು ಏರಿಯಾ ಕಳಿಸೋದು. ಸಿಕ್ಕೋ ನಾಯಿಗಳಿಗೆ ಹಾಕ್ತಾರೆ ಸರ್ ಅಷ್ಟೇ. ಕೆಲವು ನಾಯಿಗಳು ಸಿಗೋದಿಲ್ಲ, ಕೆಲವರು ಮರಿ ಹಾಕಿದೆ ಕಡೆನೇ ಸಿಕ್ಕೊಂಡಿರ್ತಾರೆ, ಮರಿ ಅಲ್ಲಿ ಕೊಡೋಕ್ಕಾಗಲ್ಲ, ಹೊರಟೋಗ್ಬಿಡ್ತಾರೆ. ಅದು ಉತ್ಪತ್ತಿ ಆಗೋದು ಅಲ್ಲಿಂದನೇ. ನೆಕ್ಸ್ಟು ಯಾವಾಗಲೂ ಎಚ್ಚೆತ್ತುಕೊಂಡಾಗ ಬರ್ತಾರೆ ಸರ್ಕಾರ. ನಮ್ಮ ಈ ಟಿ ವಿ ಇದೆಲ್ಲ ಬಂದಾಗ ಅವಾಗ ಎಚ್ಚೆತ್ತುಕೋತಾರೆ. ಸೊ ಅವಾಗ ತಿರ್ಗಾ ಬಂದಾಗ ಅವಾಗಲೇ 100-150 ಎಕ್ಸ್ಟ್ರಾ ಆಗಿರುತ್ತೆ. ಯಾಕೆ ಕಚ್ತಾ ಇದೆ ಅಂತ ಅಂದರೆ ಜನಗಳಿಗೆ ಈಗ ಬೇಸಿಗೆನಲ್ಲಿ ಮರಿ ಹಾಕಿರುತ್ತೆ, ಊಟ ಜಾಸ್ತಿ ಬೇಕಾಗುತ್ತೆ. ಯಾವುದು ಹೆಣ್ಣು ನಾಯಿ ಅಂದರೆ ಮರಿ ಹಾಕಿರೋ ನಾಯಿಗೆ ಊಟ ಸಿಗಲ್ಲ. ಒಂದು ಸರ್ಚ್ ಮಾಡುತ್ತೆ, ಸರ್ ಹೇಳ್ದಂಗೆ ನೀರು ಕೂಡ ಸಿಗೋದಿಲ್ಲ, ಊಟನೂ ಸಿಗೋದಿಲ್ಲ. ಊಟ ಸಿಗದಾಗ ಊಟಕ್ಕೆ ಅಂತ ಇದು ಊಟ ಸರ್ವೆ ಮಾಡೋಕ್ಕೆ ಹೋಗಿರುತ್ತೆ, ಮರಿಗಳನ್ನ ಬಿಟ್ಟು ಹೋಗಿರುತ್ತೆ. ಸೊ ಆ ಮರಿಗಳನ್ನ ಬಿಟ್ಟು ಹೋದಾಗ ಚಿಕ್ಕ ಮರಿಗಳು ಆಚೆ ಬರುತ್ತೆ. ಸೆಕೆಗೆ ಮರಿ ಒಳಗಡೆ ಇದ್ದಂಥ ನಾಯಿಗಳು ಆಚೆ ಬರುತ್ತೆ. ಆಚೆ ಬಂದ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಏನು ಮಾಡ್ತಾರೆ, ನಾಯಿಗಳನ್ನೆಲ್ಲ ಫೈಂಡ್ ಮಾಡ್ಕೋತಾರೆ. ಸಹಜ ಅದು, ಎಲ್ಲ ನಾಯಿಗಳನ್ನ ಫೈಂಡ್ ಮಾಡ್ಕೊಳುತ್ತೆ. ಇದು ಗುಂಪಲ್ಲಿದ್ದಾಗ ಮಕ್ಕಳುಗಳನ್ನ ಯಾಕೆ ಟಾರ್ಗೆಟ್ ಮಾಡುತ್ತೆ ನಾಯಿಗಳು ಅಂದರೆ, ಚಿಕ್ಕ ಮರಿನ ಅದೇನೋ ಮಾಡಿರುತ್ತೆ, ಎಳ್ದಿರುತ್ತೆ ಅಂದ್ಕೊಳ್ಳಿ, ಅದು ದೊಡ್ಡ ನಾಯಿ ಗೊತ್ತಾಗಿರುತ್ತೆ, ಆ ನಾಯಿ ಮೇಲೆ ಟಾರ್ಗೆಟ್ ಇಟ್ಟಿರುತ್ತೆ. ನಾನು ಸರ್ವೆ ಮಾಡಿರೋ ಪ್ರಕಾರ ಅಂದರೆ ನೋಡಿರೋ ಪ್ರಕಾರ ಯಾವುದೋ ನೋವು, ಈಗ ಮಕ್ಕಳು ಗೊತ್ತಾಗಲ್ಲ, ಏನೋ ಎತ್ಕೊಂಡಿರ್ತಾರೆ ಮಕ್ಕಳು, ಮರಿ ಅಂತ ಎತ್ಕೊಂಡಿರ್ತೀವಿ, ಬಿಸಾಕ್ಬಿಟ್ರು, ನಾಯಿ ದೊಡ್ಡ ನಾಯಿ ಬರ್ತಾಯಿದೆ ಅಂದರೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಮಕ್ಕಳು. ಅದು ಬಿಸಾಕಿರೋದನ್ನ ಟಾರ್ಗೆಟ್ ಮಾಡಿ ಆ ನಾಯಿ ಅಟ್ಟಾಕ್ಸ್ಕೊಂಡು ಹೋಗುತ್ತೆ. ಚಿಕ್ಕ ಮಗು ಅಂತ ನೋಡೋದಿಲ್ಲ, ಎಳ್ಕೊಂಡೋಗಿ ಆ ರೋಷದಿಂದ, ಯಾಕಂದರೆ ತನ್ನ ಮಗುನ ಅದು ಬಿಸಾಕ್ತು ಅಂದರೆ ಅದು ಯೋಚನೆ ಮಾಡುತ್ತೆ. ಇದು ಸಂತಾನ ಉತ್ಪತ್ತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಎಲ್ಲ ಜನರಿಗೆ ತೊಂದರೆ ಆಗ್ತಿದೆ. ಆಮೇಲೆ ಊಟ ಕೂಡ ಅಷ್ಟೇ ಎಲ್ಲಂದಲ್ಲಿ ಬಿಸಾಕ್ತಾ ಇದ್ದಾರೆ. ಆಮೇಲೆ ಕೆಲವರು ಏನಂದರೆ ದೊಡ್ಡಸ್ಗೆ ತರಿಸ್ಕೊಳ್ಳೋಕ್ಕೆ ಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮಿಕ್ಕಿರೋ ಅನ್ನ, ಅದೇ ಮಟನ್ನು ಚಿಕನ್ ಎಲ್ಲ ಮಿಕ್ಕಿರುತ್ತೆ, ಅದೆಲ್ಲ ನಾಯಿಗೆ ಅಂತಲೇ ಸಪ್ರೇಟ್ ಮೂಳೆಲ್ಲ ಇಟ್ಟಿರ್ತಾರೆ. ರಾತ್ರಿ ಎಲ್ಲ ಆದಮೇಲೆ 11 ಗಂಟೆಯಲ್ಲಿ 11 ಗಂಟೆ ಬೈತಾರೆ ಅನ್ನೋ ಕಾರಣಕ್ಕೆ 11 ಗಂಟೆ 12 ಗಂಟೆ ರಾತ್ರಿ ಹೋಗಿ ನಾಯಿಗಳಿಗೆ ಎಸೆಯೋದು. ಸೊ ಅದು ಅಲ್ಲಿವರೆಗೂ ಕಾಯ್ತಾ ಇರುತ್ತೆ, ಅದೇ ಎಕ್ಸ್ಪೆಕ್ಟ್ ಮಾಡುತ್ತೆ. ನೀವು ಮಾಮೂಲಿ ಅನ್ನ ಮೊಸರನ್ನ ಹಾಕೋದು ತಿನ್ನಲ್ಲ, ನಾನ್ ವೆಜ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಇದಕ್ಕೆ ದಯವಿಟ್ಟು ಸರ್ಕಾರ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಿದ್ರೆ ಸರಿ ಹೋಗುತ್ತೆ. ಅರುಣ್ ಸರ್, ಸರ್ಕಾರ ಈ ರೀತಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದಾಗಿ ಬಿರಿಯಾನಿ ಯೋಜನೆಯನ್ನು ಕೂಡ ತಂದಿದ್ರು. ಯಾಕೆ ಅಂತ ಹೇಳಿ, ನಾನ್ ವೆಜ್ ತಿಂದರೆ ಬಹುಶಃ ತಿಂದ್ಕೊಂಡು ಆರಾಮಾಗಿ ಇರಲಿ, ಯಾರಿಗೂ ಕಚ್ಚಬಾರ್ದು ಅನ್ನೋಂಥ ಉದ್ದೇಶ ಇತ್ತು. ಎಲ್ಲಿಯ ತನಕ ಬಂತು ಆ ಯೋಜನೆ? ಈಗ ಎಂತಾಗ್ತದೆ ಅಂದರೆ, ಮುಂಚೆ ಸಹ ನಾನು ಅದೇ ಇಶ್ಯೂ ರೈಸ್ ಮಾಡಿದ್ದೆ. ಈಗ ನೋಡಿ, ಮೊದಲು ಏನಾಗ್ತಿತ್ತು, ತಲಾಂತರದಿಂದ 2016 ಗಂಟ ಎಲ್ಲ ನಮ್ಮ ಕಸಗಳನ್ನ ಕಾರ್ಪೊರೇಷನ್ ತೊಟ್ಟಿಯಲ್ಲಿ ಹಾಕ್ತಾಯಿದ್ವಿ. ಕರೆಕ್ಟಾ ಇಲ್ವಾ? ನಾವು ಸಣ್ಣ ವಯಸ್ಸಲ್ಲಿ ಎಲ್ಲಿ ಕಸ ಹಾಕ್ತಾಯಿದ್ವಿ? ಹೊರಗಡೆ ರೋಡಲ್ಲಿ ಕಸ ಹಾಕ್ತಾಯಿದ್ವಿ. ಮತ್ತು ಜಾಸ್ತಿ ಅನ್ನ ಗಿನ್ನ ಆಗ್ಬಿಟ್ಟಂದ್ರೆ ಏನು, ಹೊರಗಡೆ ನಾಯಿ ಕಾಗೆಗೆ ಇಟ್ಬಿಡಪ್ಪ ಅಂತ, ನಾಯಿಗೆ ಇಟ್ಬಿಡು ಅಂತೇಳಿ, ಇಲ್ಲ ಮೇಲೆ ಕಾಗೆಗೆ ಇಟ್ಬಿಡು ಅಂತೇಳಿ ಇದು ಮಾಡ್ತಾಯಿದ್ವಿ. ಅಂದರೆ ಪ್ರಕೃತಿಯಲ್ಲಿ ನಾಯಿ, ಕಾಗೆ, ಹೆಗಣ ಮತ್ತು ಅಳಿಲು ಅದು ಇದೆಲ್ಲ ಬಂದು ಏನಂದರೆ, ನಾವು ತಿಂದು ಬಿಟ್ಟಿರುವಂಥ ಆಹಾರವನ್ನು ಅದು ತಿಂದ್ಕೊಂಡು ಕ್ಲೀನ್ ಅದಕ್ಕೆ ಮೊದಲೆಲ್ಲ ಊರು ಎಲ್ಲ ಕಡೆ, ಹಳ್ಳಿ ಕಡೆ ಎಲ್ಲ ನಾಯಿನೆಲ್ಲ ಸಾಕ್ತಾಯಿದ್ರು. ಯಾಕೆ? ಒಂದು ಬಂದು ಅದು ಆಹಾರ ಹೊರಗಡೆ ಬಿಸಾಕ್ತ ಅಂದರೆ ಅದು ಆಹಾರ ತಿಂದು ಅದು ಬದುಕುತ್ತೆ, ನಮಗೊಂದು ಇದು ಮಾಡುತ್ತೆ ಅಂದಿತ್ತು. ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಏನಾಯಿತು, ಮನೆಯಿಂದ ಹಸಿ ಕಸನ ತೆಗಿಯೋಕ್ಕೆ ಶುರು ಮಾಡಿದ್ರು. ನಾವು ಯಾರು ಇವಾಗ ಹೊರಗಡೆ ಅನ್ನ ಹಾಕ್ತಾಯಿಲ್ಲ. ಇವಾಗ ಆ ಚಿತ್ರದಲ್ಲಿ ಅಲ್ಲಿ ಫೋಟೋದಲ್ಲಿ ಅದು ಇದು ಏರಿಯಾ ಸರ್ ನೋಡಿದ್ವಲ್ಲ, ನಾಯಿ ಇದು ಮಾಡಿರೋದು, ಎಲ್ಲಿ ಸಹ ಕಸದ ತೊಟ್ಟಿ ಇಲ್ಲ. ನಾಯಿಗಳಿಗೆ ಆಹಾರ ಒಂದೇ ಒಂದು ಇರೋದು, ಮನುಷ್ಯನ ಜೊತೆಲಿ ಬದುಕ್ತಾ ಇರಬೇಕಂದ್ರೆ ಯಾರಾದರೂ ಒಬ್ಬರು ಆಹಾರ ಹಾಕಲೇಬೇಕು ಅದಕ್ಕೆ. ಯಾಕಂದರೆ ಅದು ಸಹ ಜೀವಿ, ಆಹಾರ ನೀರು ಬೇಕು.
ಇವಾಗ ಕಾನೂನಾತ್ಮಕವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಏನಾಯಿತು, ಮನೆಯಿಂದ ಎಲ್ಲ ಅನ್ನ ಯಾರು ಹೊರಗಡೆ ಇಡ್ತಾರೆ, ಎಲ್ಲ ಕಸದ ತೊಟ್ಟಿಯಲ್ಲಿ ಹಾಕ್ಬಿಡ್ತೀವಿ. ಅದು BBMPದು ವ್ಯಾನ್ ಬಂದ ಅಂದರೆ ವ್ಯಾನಲ್ಲಿ ಹಾಕ್ಬಿಡ್ತೀವಿ, ಅದಕ್ಕೆ ಕೆಳಗೆ ಆಹಾರ ಸಿಗ್ತಾಯಿಲ್ಲ. ಅದಕ್ಕೇನು ಮಾಡ್ತು ಸರ್ಕಾರ ಬಂದು ABC ರೂಲ್ಸಲ್ಲಿ, ಓಕೆ, ರೂಲ್ 20 ಅದರಲ್ಲಿ ಏನಾಯಿತು, ಆಹಾರ ಕೊಡಬೇಕಂತೇಳಿ ಬಂತು. ಯಾಕಂದರೆ ಒಂದು ಜವಾಬ್ದಾರಿ ಆಗುತ್ತೆ. ಇವಾಗ ಅದಕ್ಕೆ ಜೀವ ಇದೆ, ಊಟ ನಾವು ಅದ್ರದ್ದು ಕಿತ್ಕೊಂಡಿದ್ದೀವಿ, ಯಾಕೆ ರೋಡ್ ಗಲೀಜು ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಊಟ ಬೇಕು. ಸೊ ಇವಾಗ ಏನಾಗ್ತಾಯಿದೆ, ಇವಾಗ ಅಲ್ಲಿ ಸುಮಾರು ಇದರಲ್ಲಿ ಕಚ್ಚಿಸ್ಕೊಂಡವ್ರು ಸುಮಾರು ಇದ್ದಾರಲ್ಲ, ಓಕೆ. ಮೊದಲಂದರೆ ಯಾಕೆ ಕಷ್ಟ ಇರಲಿಲ್ಲ ಅಂದರೆ, ಅಲ್ಲಿ ಮೊದಲು ನಮ್ಮ ರೋಡಲ್ಲಿ ಇದ್ದ ಅಂದರೆ ಎಲ್ಲ ರೋಡಲ್ಲಿ ಎಲ್ಲ ಮನೆ ಹತ್ರನೇ ಬಾಯಿಲಿ ಟಾಮಿ ಬಾಯಿಲಿ ರಾಮು ಬಾಯಿಲಿ ಅಂದ್ಬಿಟ್ಟು ಆಹಾರ ಕೊಡ್ತಾಯಿದ್ವಿ. ಅವಾಗ ಏನಾಗ್ತಾಯಿತ್ತು, ಆ ನಾಯಿಗಳು ಎಲ್ಲರ ಜೊತೆಲೂ ಬೆರಿತಾ ಇತ್ತು. ನಮ್ಮ ಏರಿಯಾದವರಪ್ಪ ಇವ್ರು ನಮ್ಮ ಏರಿಯಾದವರು ಅಂತೇಳಿ ಗೊತ್ತಿತ್ತು. ಇವಾಗ ಏನಾಗಿದೆ, ಬೆಂಗಳೂರಲ್ಲೆಲ್ಲ ಬಂದು, ಬೆಂಗಳೂರು ಅಂತ ಸುಮಾರು ಕಡೆ ಬಂದು ಫ್ಲೋಟಿಂಗ್ ಪಾಪ್ಯುಲೇಷನ್, ಇವತ್ತಿರೋರು ನಾಳೆ ಇರ್ತಾರೆ, ನಾಳೆ ಇರೋರು ಇಲ್ಲಿರಲ್ಲ. ಮತ್ತೇನು ಮಾಡ್ತಾರೆ, ಆಹಾರಗಳು ಯಾರೂ ಅಲ್ಲಿ ತಮ್ಮ ರೋಡಲ್ಲಿರುವಂಥ ನಾಯಿಗಳಿಗೆ ಆಹಾರ ಯಾರೂ ಹಾಕಲ್ಲ, ಎಲ್ಲರೂ ಕಸದ ತೊಟ್ಟಿಗೆ ಹಾಕ್ಬಿಡ್ತಾರೆ. ನಾವು ಆಹಾರ ಹಾಕ್ಕೊಂಡು ಫ್ರೆಂಡ್ಲಿ ಮಾಡ್ಕೊಂಡಂದ್ರೆ ಏನಾಗುತ್ತೆ, ನಾಯಿಗಳು ಮನುಷ್ಯರು ಅನ್ಯೋನ್ಯತೆ. ನಿಮ್ಮ ಪ್ರಕಾರ ಪ್ರತಿಯೊಬ್ಬರು ಕೈಯಲ್ಲಿ ಬಿರಿಯಾನಿ ಇಟ್ಕೊಂಡು ಓಡಾಡಬೇಕಾ? ಬಿರಿಯಾನಿ ಅಲ್ಲ ನೋಡಿಪ್ಪ, ನಾನು ಅದೇ ಹೇಳ್ತೀನಲ್ಲ, ABC ರೂಲ್ಸ್. ನೀವು ರೂಲ್ಸ್ ಜವಾಬ್ದಾರಿ ಯಾರ್ದು? ಅದು ಜನಸಾಮಾನ್ಯರದ ಅಥವಾ ಸರ್ಕಾರದ? ಜನಸಾಮಾನ್ಯರದ್ದು ಬರ್ತದೆ, ಸರ್ಕಾರದ್ದು ಬರ್ತದೆ. ಜನಸಾಮಾನ್ಯರದ್ದು ಏನಂದರೆ, ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ 51AG ಅಡಿಯಲ್ಲಿ ಎಲ್ಲ ಸಕಲ ಜೀವರಾಶಿಗಳಿಗೂ ದಯಾ ತೋರಿಸ್ಬೇಕಂತೇಳಿ ಒಂದು ಭಾರತ ನಾಗರಿಕನ ಮೂಲಭೂತ ಕರ್ತವ್ಯ. ಅಲ್ಲ ಸರ್, ದಯಾ ತೋರಿಸ್ಲಿ, ಆದರೆ ದಯಾ ತೋರಿಸಲಿಕ್ಕೆ ಬಿರಿಯಾನಿನೇ ಕೊಡಬೇಕು ಅಂತ ದಯಾ ಅಲ್ಲೇ ಬರ್ತೀನಿ ನೋಡಿ ಜಾಸ್ತಿ ಆಗುತ್ತೆ. ಇಲ್ಲ ನೋಡಿ, ಒಂದು ಹೇಳ್ತೀನಿ ನೋಡಿ, ಬಿರಿಯಾನಿ ಸ್ಟ್ರಾಂಗ್ ಆಗುತ್ತೆ ಹೇಳ್ದಂಗೆ ನೋಡಿ, ಬಿರಿಯಾನಿ ಕೊಟ್ಬಿಟ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮಕ್ಕಳು ಬಿರಿಯಾನಿ ಕೊಡ್ಬೇಕಂತ ಏನಿದೆ, ಅದು ಪೌಷ್ಟಿಕ ಆಹಾರ ಕೊಡ್ಲಿ. ಬರ್ತೀನಿ. ಬಿರಿಯಾನಿ ಕೊಡ್ಬೇಕು ಅನ್ನೋದು ಬಿರಿಯಾನಿ ಅಂದ್ರೆ ಏನು, ಹಸಿ ಮಾಂಸನ ಇಲ್ಲ ಬೇಯಿಸಿರೋದಪ್ಪ? ಅಲ್ಲ, ಬಿರಿಯಾನಿ ಹೇಳ್ಬಿಡು. ಯಾಕಂದ್ರೆ ಸುಮ್ಮನೆ ನಾವು ಇಲ್ಲಿ ಡಿಬೇಟಲ್ಲಿ ಸಾವಿರಾರು ಜನ ನೋಡ್ತಾ ಇರ್ತಾರೆ. ಹಸಿ ಮಾಂಸನ ಇಲ್ಲ ಬೇಯಿಸಿರಲ್ಲ. ಬಿರಿಯಾನಿ ಅಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಬೇಯಿಸಿರೋದೆ. ಅಲ್ಲೇ ಬರ್ತೀನಿ. ಅದು ಇವರು ಸಾಹೇಬ್ರು ಎಂತ ಹೇಳಿದ್ರು, ಹಸಿ ಮಾಂಸಕ್ಕೆ ರಕ್ತದ ಒಂದು ಇದಿರುತ್ತೆ, ಆ ರಕ್ತದ ಒಂದು ಇರಬಾರ್ದು ಅಂತೇಳಿ ಬೇಯಿಸ್ಬಿಟ್ಟು ಹಾಕೋದು. ಲೋಕಲ್ ಅಥಾರಿಟೀಸ ಬಂದು ಹಸಿ ಮಾಂಸ, ಇವಾಗ ಕೋಳಿ ಅಂಗಡಿಯವರೆಲ್ಲ ಮೊದಲೆಲ್ಲ ಎಲ್ಲ ಕೋಳಿದೆಲ್ಲ ಬಿಸಾಕ್ತಾ ಇದ್ರಲ್ಲ, ಇವಾಗ ಬಿಸಾಕಂಗಿಲ್ಲ. ಬೇಯಿಸ್ಬಿಟ್ಟು ಏನಾಗುತ್ತೆ, ಅದರಲ್ಲಿ ರಕ್ತದ ಅಂಶ ಅದು ಹೊಂಟೋಗ್ಬಿಡುತ್ತೆ. ಹಸಿ ವಾಸನೆ ಅಂತ ಹೇಳ್ತಾರೆ. ಬೇಯಿಸ್ಬಿಟ್ಟಂದ್ರೆ ಏನಾಗುತ್ತೆ, ಹಸಿ ವಾಸನೆ ಹೊಂಟೋಗ್ಬಿಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಓಕೆ, ಚೀಪಷ್ಟು ಊಟ ಬಂದು ನಾಯಿ ಬಂದು, ಓಕೆ, ಮಾಂಸಾಹಾರಿ, ಶಾಕಾಹಾರಿ ಅಲ್ಲ. ಹೌದು, ಮಾಂಸಾಹಾರಿ ಅಂದ್ರೆ ಎವ್ರಿಡೇ ಬಿರಿಯಾನಿ ಅಲ್ಲೇ ಬರ್ತಲ್ಲ, ಬಿರಿಯಾನಿ ಹಾಕಬೇಕು ಅಂತ ಸರ್ಕಾರ ನೋಡಿ, ಅಲ್ಲಿ ಇದಾಯಿತು. ಬಿರಿಯಾನಿ ಅಲ್ಲ, ಅದು ಬಂದು ಜನತಾ ಚಿಕನ್ ಅಂತೇಳಿ ಬರುತ್ತೆ. ಜನತಾ ಚಿಕನ್ ಅಂದರೆ ಸ್ವಲ್ಪ ವೇಸ್ಟ್ ಚಿಕನ್ಸು, ಅದು ಬಂದು ಸ್ವಲ್ಪ ರೈಸಲ್ಲಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇದನ್ನು ಹಾಕೋದು. ಆ್ಯಕ್ಚುಲಿ ನೋಡೋಕೆ ಬಂದರೆ ಮೊಸರು ಜನತಾ ಚಿಕನ್ ಅಂದರೆ ಚಿಕನ್ನು ಅಲ್ಲ, ವೇಸ್ಟ್ ಚಿಕನ್. ಅವರ ಒಂದು ಪಾಯಿಂಟ್ ಅಂತ ಮಾಡ್ಕೊಳ್ಳಿ, ವೇಸ್ಟ್ ಚಿಕನ್. ವೇಸ್ಟ್ ಚಿಕನ್ ತಗೊಂಡು ಬಿರಿಯಾನಿ ಮಾಡಿ, ಬಿರಿಯಾನಿ ಅಲ್ಲ, ಬಿರಿಯಾನಿ ಯಾರು ಹೇಳಿದ್ದು? ಬಿರಿಯಾನಿ ಯಾರು ಹೇಳಿದ್ದು? ಯಾರು ಹೇಳಿದ್ದು? ನೀನು ನೋಡಿದ್ಯಾಪ್ಪ? ನೀನು ನೋಡಿದ್ಯಾ ಬಿರಿಯಾನಿ? ಅಲ್ಲ, ನೋಡಿ, ನಾನು ಎಲ್ಲ ABC ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯರು, ಓಕೆ, ಇವಾಗ ABC ಸೆಂಟರ್ಗಳಲ್ಲಿ ನಾಯಿಗಳಿಗೆ ಏನು ಆಹಾರ ಹಾಕ್ತಾರೆ ನಾನು ನೋಡಿದ್ದೀನಿ. ಅದು ಬಿಸಾಕೋದಲ್ಲ, ಜನತಾ ಚಿಕನ್ ಬಂದು, ಅಲ್ಲಲ್ಲ, ಜನತಾ ಚಿಕನ್ ಬಂದು, ಜನತಾ ಚಿಕನ್ನು, ಜನತಾ ಚಿಕನ್ ಬಂದು ಇಟ್ ಈಸ್ ನಾಟ್, ಓಕೆ, ಕಡ್ಲು ಪುಡ್ಲು ಎಲ್ಲ ಇಲ್ಲ. ಜನತಾ ಚಿಕನ್ ಬಂದು ಮನುಷ್ಯರದು ಒಂದು ಇದು ಬಿಟ್ಟು, ಮನುಷ್ಯರಿಗೆ ಕೊಟ್ಟಿರೋದು ಬಿಟ್ಟು, ಅದು ಕೆಲವು ಇದು ಬಂದು ಯಾವುದು, ಕುತ್ತಿಗೆ ಪಾರ್ಟು, ನೆಕ್ ಪಾರ್ಟು, ಓಕೆ, ತಲೆ, ಕಾಲು, ಇದೆಲ್ಲ ಬಂದು ಜನತಾ ಚಿಕನ್ ಅಂತೀವಿ. ಕೋಳಿ ಅಂಗಡಿಯಲ್ಲಿ ಜನತಾ ಚಿಕನ್ ಇದಾಗುತ್ತೆ, ಓಕೆ, ಕರುಳೆಲ್ಲ ಮಾರಲ್ಲ. ಓಕೆ, ಇದನ್ನು ಬಂದು ನೀರಲ್ಲಿ ಬೇಯಿಸ್ಬಿಟ್ಟು ಕೊಡೋದು. ಅದೇನಾಯಿತು, ಬಿರಿಯಾನಿ ಅಂತೇಳಿ ಇದಾಯಿತು. ಇದು ಬಂದು ಲೋಕಲ್ ಅಥಾರಿಟೀಸ ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರ ಆಹಾರ ಕಿತ್ಕೊಂಡು ನೋಡಿ, ಒಂದೇ ಒಂದು ಪರಿಹಾರ ಬಂದು ಎಲ್ಲ ಜೀವರಾಶಿಗಳಿಗೂ ಆಹಾರ ಬೇಕೇ ಬೇಕು. ಆಹಾರ ಕೊಟ್ಟರೆ ಒಂದು ಬಂದು ಯಾವುದೇ ಪ್ರಾಣಿ ಆಗಲಿ ಅಲ್ಲ ಕೊಡ್ತೀವಂತ ಸರ್ಕಾರನೇ ಮುಂದೆ ಬಂದಿತ್ತಲ್ಲ, ಎಲ್ಲಿ ತನಕ ಬಂತು ಅಂತ ಸರ್ಕಾರ ನಿಲ್ಲಿಸ್ಬಿಟ್ರಲ್ಲ. ಅದೇ ಹೇಳ್ತಾ ಇದೆ, ಪರವಾಗಿಲ್ಲ, ಪ್ರಾಣಿಗಳಿಗೆ ನೀವು ಬಿರಿಯಾನಿ ಕೊಡಿ ಅಥವಾ ಜೀವಗಳಿಗೆ ಏನಾದರೂ ರಸಂ ತಿನ್ನಾದರೂ ಬದುಕ್ತಾರೆ, ಪ್ರಾಣಿಗಳಿಗಾದರೂ ಬಿರಿಯಾನಿ ಕೊಡ್ತೀವಿ ಅಂದಾಗ ಅದನ್ನು ಎಲ್ಲರೂ ಕೂಡ ಒಪ್ಕೊಂಡ್ರು. ಪರವಾಗಿಲ್ಲ, ಆರಂಭದಲ್ಲಿ ಅಟ್ಲೀಸ್ಟ್ ಅದು ಕಡಿತದ ಸಂಖ್ಯೆ ಕಡಿಮೆ ಆದರೆ ಸಾಕು, BBMP ಅವರು GB ಆದಾಗ
ಇವರು ಉಲ್ಟಾ ಹೊಡೆದ್ರು. ಏನು ಆ 5 ನಗರ ಪಾಲಿಕೆಯವರು ಅವರು ಡಿಸಿಷನ್ ತಗೊಳ್ಳಿ ಅಂದ್ಬಿಟ್ಟು. ಇದುವರೆಗೂ ಟೆಂಡರ್ ಕಡಿಬೇಕಿತ್ತಲ್ಲ, ಟೆಂಡರ್ ಕಡಿಬೇಕಿತ್ತು, ಅದರಲ್ಲೂ ಗೋಲ್ಮಾಲ್ ಆಗ್ತಾ ಇತ್ತು, ಎಲ್ಲ ಚಾಲೆಂಜಸ್ ಇತ್ತು. ಇವಾಗ ಏನಾಗಿದೆ, ಪ್ರಾಣಿಗಳಿಗೆ ಆಹಾರ ನೀರಿಲ್ಲ. ಓಕೆ, ಮನುಷ್ಯರು ಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಪ್ರಕೃತಿಯಲ್ಲಿ ನೋಡಿ, ನಾವು ಅದಕ್ಕೆ ಆಹಾರ ಅಂತೇಳಿ ಇದ್ದ ಅಂದರೆ ಅದು ಪಾಠಕ್ಕೆ ಅದು ಹುಡ್ಕೊಳ್ಳುತ್ತೆ. ಕಸದ ತೊಟ್ಟಿನ ಇಲ್ವಲ್ಲ, ಅಟ್ಲೀಸ್ಟ್ ಮೊದಲಾದ್ರೂ ಕಸದ ತೊಟ್ಟಿಯಲ್ಲಿ ಹಾಕ್ತಾ ಇದ್ವು, ಹೆಂಗೋ ಒಂದು ಹುಡ್ಕೊಂಡು ತಿನ್ಕೊಂಡು ಬಿಟ್ಕೊಳ್ತಾ ಇತ್ತು. ಇವಾಗ ಅದು ಇಲ್ಲ. ಮನೆಯಿಂದ ತೊಗೊಂಡು ಅದಕ್ಕೆ ಎಲ್ಲಿದೆ ಆಹಾರ, ಎಷ್ಟು ದಿನ ಅಂತೇಳಿ 1 ದಿನ 2 ದಿನ 3 ದಿನ ಕಾಯ್ಬೋದು. ಯಾರೇ ಆಗಲಿ ರೀ, ನೀವು ಹಳೆ ಪಿಕ್ಚರಲ್ಲಿ ನೋಡ್ತೀವಲ್ಲ ಹೀರೋಗಳು, ತಂಗಿ ಅಣ್ಣ ನನಗೆ ಹೊಟ್ಟೆ ಅಂದರೆ ಅಣ್ಣ ಬಂದು ಹೋಗ್ಬಿಟ್ಟು ಯಾರ ಹತ್ರ ನೋಡ್ಬಿಟ್ಟು ಒಂದು ಬ್ರೆಡ್ ಕಿತ್ಕೊಂಡು ಹಂಗೆ ಓಡೋಗೋದಿರುತ್ತೆ ಹೀರೋಗಳದ್ದು ನೋಡಿದ್ದೀರಲ್ಲ. ಹಸುವೆ ಎಲ್ಲ ಮಾತ್ರ ಬಲ್ಲಿ ಸರ್. ಈಗ ನಿಮ್ಮ ಪ್ರಕಾರ ಈಗ ನಾಯಿಗಳನ್ನು ರಕ್ಷಣೆ ಮಾಡೋದು ಎಲ್ಲರ ಕರ್ತವ್ಯ, ಓಕೆ ರಕ್ಷಣೆ ಮಾಡೋಣ. ಬಟ್ ಈಗ ಜೀವ ಹೋಗ್ತಾ ಇದೆಯಲ್ಲ, ನಿಮ್ಮ ನಿಲುವೇನು? ಇದಕ್ಕೆ ನೀವೇನು ಹೇಳ್ತೀರಿ? ಯಾವ ರೀತಿಯ ಪರಿಹಾರ ಬೇಕಾಗುತ್ತೆ? ನೋಡಿ, ನನ್ನನ್ನೇ ಕೇಳಿದ್ರೆ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರನ್ನ ನೇಮಕ ಮಾಡಲಿ, ಸರ್ಕಾರ ಒಬ್ಬನ ನೇಮಕ ಮಾಡಲಿ. ಅವನ ಗಾರ್ಡಿಯನ್ ಆಗಿರ್ಬೋದು, ಇಲ್ಲ ವಾರ್ಡನ್ ಆಗಿರ್ಬೋದು, ಇಲ್ಲ ಅವನು ಈ ನಮ್ಮ ಕರೋನಾ ಟೈಮ್ನಲ್ಲಿ ನಾವೆಲ್ಲ ಕೆಲಸ ಮಾಡೋದಲ್ಲ ಆ ಥರ ಒಬ್ಬ ಮಾರ್ಷಲ್ ಅಂತ ಇದ್ದಾನೆ ಅಂತ ತಿಳ್ಕೊಳ್ಳಿ. ನೇಮಕ ಮಾಡಿದಾರಲ್ಲ ಮಾರ್ಷಲ್. ಈ ಮಾರ್ಷಲ್ ಕೆಲಸಗಳು ಏನಾಗಬೇಕು ಅಂತಂದರೆ, ಯಾವುದು ನಾಯಿಗೆ ಮನುಷ್ಯರ ಮೇಲೆ ಭಯ ಹೋಗಿ ಮನುಷ್ಯರನ್ನ ಅಟ್ಟಿಸ್ಕೊಂಬರುತ್ತೋ, ಮಕ್ಕಳಾಗಿರಲಿ ವೃದ್ಧಾಪರಾಗಿರಲಿ ಅಂಥ ನಾಯಿನ ಆ ಏರಿಯಾದಲ್ಲಿ ಅವನ ಏರಿಯಾದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ಏರಿಯಾದಲ್ಲಿ ಈ ನಾಯಿ ಇಲ್ಲಿ ಮಲಗುತ್ತೆ, ಇದರ ಕಾರ್ಯಾಚರಣೆ. ಈಗ ಬೆಂಗಳೂರಿನಲ್ಲಿ ಯಾರೂ ಊಟ ಆಗ್ತಾಯಿಲ್ಲ ನಾಯಿಗೆ ಅಂತ ಹೇಳ್ತಾರಲ್ಲ, ಕೆಲವು ನಾಯಿಗಳಿಗೆ ಪಕ್ಕಾ ಗೊತ್ತಿರುತ್ತೆ. ರಾತ್ರಿ 8 ಗಂಟೆಗೆ ಈ ರೋಡಲ್ಲಿ ಇಲ್ಲಿ ಮಟನ್ ಸ್ಟಾಲ್ ಇದೆ, ಇಲ್ಲಿ ಫಿಶ್ ಅಂಗಡಿ ಇದೆ, 7 ಗಂಟೆಯಿಂದ 11 ಗಂಟೆಗೆ ನನಗಲ್ಲಿ ಊಟ ಸಿಗುತ್ತೆ. ನಾಯಿಗೆ ಪಕ್ಕ ಗೊತ್ತು, ವಾಸನೆ ಬಂದುಬಿಡುತ್ತೆ, ವಾಸನೆ ಬರುತ್ತೆ. ಮತ್ತು ರೆಗ್ಯುಲರ್ ಅದರದ್ದು ಹ್ಯಾಬಿಟ್ ಅದು. ಇಲ್ಲೊಂದು ಮಟನ್ ಸ್ಟಾಲ್ ಇದೆ, ಇಲ್ಲೊಬ್ಬ ರೋಡ್ನಲ್ಲಿ ಚಿಕನ್ ಹಾಕ್ತಾನೆ, ಇಲ್ಲೊಬ್ಬ ಫಿಶ್ ಫ್ರೈ ಮಾಡ್ತಾನೆ. ಪ್ರತಿ ಏರಿಯಾದಲ್ಲಿರೋ ಎಲ್ಲ ನಾಯಿಗಳಿಗೂ ಅದು ಗೊತ್ತಿರುತ್ತೆ. ಬೆಳಗ್ಗೆ ಹೊತ್ತು ಆರಾಮಾಗಿ ಮಲಗಿರ್ತವೆ, ರಾತ್ರಿ ಹೊತ್ತು ಅಲ್ಲಿ ಕಾರ್ಯಾಚರಣೆಗೆ ಇಳಿತವೆ. ಸೊ ಅದಲ್ಲದೆ ಒಂದಷ್ಟು ಜನ ಅದಕ್ಕೆ ಊಟ ಹಾಕೋರು ಇರ್ತಾರೆ. ಕೆಲವು ನಾಯಿಗಳನ್ನ ನಾನು ನೋಡಿದ್ದೀನಿ, ನಾವೇ ಊಟ ಹಾಕ್ತೀವಿ. ಬೇಕ್ರಿ ಹತ್ರ ಎಲ್ಲರೂ ನಾವು ಕಾಫಿ ಕುಡಿಯೋಕೆ ಹೋದರೆ ಅದೇ ಕೈ ಸನ್ನೆ ಮಾಡ್ತಾ ಇರುತ್ತೆ, ಊಟ ಕೊಡಿಸು ಅಂತ. ಪಾಪ ಕೊಡ್ತೀವಿ ನಾವು, ಅಂಥದ್ದಿಲ್ಲ. ಅವೆಲ್ಲ ಮನುಷ್ಯರ ಜೊತೆ ಸಹಬಾಳ್ವೆಯಿಂದ ಹೊಂದ್ಕೊಂಡು ಬಂದಿರೋತಕ್ಕಂಥ ನಾಯಿಗಳು. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ABC ಪ್ರೋಗ್ರಾಮ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಯಾವುದೋ ಒಂದು ಮಹಾಲಕ್ಷ್ಮಿ ಲೇಔಟಿಂದ 8 ನಾಯಿನ ಹಿಡ್ದಿದ್ದೀವಿ, ಅದಕ್ಕೆ ABC ಆಗಿದೆ, ಇಲ್ಲ ಅದು ಸಕ್ಸಸ್ ಆಗಿಲ್ಲ, ಇಲ್ಲ ಫೇಲ್ಯೂರ್ ಆಗಿರುತ್ತೆ. ಅವನು ಬಿಡೋನು ಪೆಟ್ರೋಲ್ನ ಉಳಿಸ್ಕೊಳ್ಳೋದಕ್ಕೆ, ಆ ಬಿಲ್ನಲ್ಲಿ ಉಳಿಸ್ಕೊಳ್ಳೋದಕ್ಕೆ ಮಹಾಲಕ್ಷ್ಮಿ ಲೇಔಟ್ ತನಕ ಬರೋದಿಲ್ಲ. ಇನ್ಯಾವುದೋ ಏರಿಯಾದಲ್ಲಿ ಅದನ್ನು ಡಂಪ್ ಮಾಡ್ತಾರೆ. ಆಗೇನಾಗುತ್ತೆ ಅಂತಂದರೆ ಇಲ್ಲಿರೋ ನಾಯಿಗೂ ಅಲ್ಲಿರೋ ನಾಯಿಗೂ ಗಲಾಟೆಗಳು ನಡೆಯುತ್ತೆ. ಸೊ ಅದು ಒಂದಕ್ಕೆ ಡಾಮಿನೇಟ್ ಮಾಡೇ ಮಾಡ್ತವೆ. ಇದಕ್ಕೆ ಆ ಜನ ಗೊತ್ತಿರೋಲ್ಲ, ತಾನು ದಿನನಿತ್ಯ ನೋಡ್ತಾ ಇರೋ ಜನ ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ನಾಯಿಗಳು ವಾಪಸ್ ಹೋಗ್ತವೆ, ಕೆಲವು ನಾಯಿಗಳಿಗೆ ಈ ಜಾಗ ಗೊತ್ತಿರಲ್ಲ, ಕಿರಿಕಿರಿ ಆಗ್ತಾ ಇರುತ್ತೆ, ನೋವಿರುತ್ತೆ. ಫಸ್ಟು ಗಾಡಿನ ಅಟ್ಯಾಕ್ ಮಾಡುತ್ತೆ, ಹೊಟ್ಟೆ ಎಸ್ತಿದಿರುತ್ತೆ, ಏನೂ ಸಿಕ್ಕಲ್ಲ ಅದಕ್ಕೆ, ಇವ್ರು ಹೇಳ್ದಂಗೆ ಏನೂ ಇರಲ್ಲ. ಯಾವನೋ ಏನೋ ತೊಗೊಂಡು ಹೋಗ್ತಾ ಇರ್ತಾನೆ, ಅವನ ಮೇಲೆ ದಾಳಿ ಮಾಡುತ್ತೆ. ಇದನ್ನೆಲ್ಲ ನಾವು ನಿಲ್ಲಿಸ್ಕೋಬೋದು. ಮಾರ್ಷಲ್ಗಳಿಗೆ ಸರ್ಕಾರ ಕೊಡಬೇಕು ಕೆಲಸ, ಲಿಸ್ಟ್ ಔಟ್ ಮಾಡಿ ಅದನ್ನು ಅಲ್ಲಿಂದ ಸಾಗಿಸ್ಬೇಕು. ಅಲ್ಲಿಂದ ಸಾಗಿಸೋದಕ್ಕೂ ಯಾರು ಊಟ ಹಾಕಲ್ವೋ, ಯಾರು ಊಟ ಹಾಕ್ತಾರೋ ಅಲ್ಲಿ ನಮಗೂ ಸುತ್ತೋರ್ದಿರೋದು ನನಗೆ. ಯಾಕಂದರೆ ನಾವು ABCನಲ್ಲಿ ಕೆಲಸ ಮಾಡಿದ್ದೀವಿ. ನಾಯಿನ ಹಿಡ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಮುತ್ತಿಗೆ ಹಾಕ್ಬಿಟ್ಟು ಈ ನಾಯಿನ ಹಿಡಿಬೇಡಿ, ನೀವು ಹೋಗಿ ವಾಪಸ್ಸು, ನಾವು ನೋಡ್ಕೋತೀವಿ ಇದನ್ನು ಅನ್ನೋದವರು ಇದ್ದಾರೆ. ಕೆಲವರು ಹಿಡೀರಿ ಅಂತ ಹೇಳ್ತಾರೆ, ಕೆಲವರು ಹಿಡಿಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಘರ್ಷಣೆಗಳು ನಡೆಯುತ್ತೆ. ತಮ್ಮ ಏರಿಯಾದವರೇ ಇದನ್ನು ಗುರುತಿಸ್ಕೋಬೇಕು. ಇಲ್ಲ ಇದು ನಮಗೆ ತೊಂದರೆ ಆಗುತ್ತೆ, ಇಲ್ಲ ನಮ್ಮನೆಗೆ ಯಾರು ನೆಂಟರು ಇಲ್ಲ ಯಾವುದಾದ್ರು ಕೊಚ್ಚಿದ್ರೆ ರಗಡೆ ರಾಮಾಯಣ ಆಗುತ್ತೆ, ಪರವಾಗಿಲ್ಲ ಇದೊಂದನ್ನು ಕಳಿಸ್ಬೋಣ. ಆ ಥರ ಜನ ವಾಲಂಟಿಯರ್ ಆಗಿ ಹೆಲ್ಪ್ ಮಾಡಬೇಕು. ಸರ್ಕಾರಕ್ಕೂ ಹೆಲ್ಪ್ ಮಾಡಬೇಕು, ತಮ್ಮ ಸುತ್ತಮುತ್ತಲಿನವ್ರಿಗೂ ಹೆಲ್ಪ್ ಮಾಡಬೇಕಾಗತ್ತೆ. ಆವಾಗ ಅರ್ಧ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎರಡನೇದು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡಬಾರ್ದು, ನಾಯಿಗಳು ಯಾಕೆ ಅಗ್ರೆಸಿವ್ ಆಗ್ತಾಯಿದೆ ಅಂತಂದರೆ ಎರಡನೇ ಕಾರಣ, ಈ ಮಂತ್ಲಿ ಸೈಕಲಲ್ಲಿ ಇದಾಗ್ತಾರಲ್ಲ ಲೇಡೀಸ್ PGನಲ್ಲಿ, ಅದನ್ನೆಲ್ಲ ಈಚೆ ಬಿಸಾಕ್ತಾರಲ್ಲ, ದಟ್ ಏನಂತಾರೆ ಅದು ವಿಸ್ಪರ್ ಇಲ್ಲ ಅಂತಂದರೆ ಆ ಪ್ಯಾಡಲ್ಲಿ ರಕ್ತ ಇರುತ್ತೆ. ನಾನು ತುಂಬ ಸಲ ನೋಡಿದ್ದೀನಿ, ನಾಯಿಗಳು ಅದು ಹೋಗಿ ಆ ಬಕೆಟಿಂದ ಅದನ್ನು ಬೀಳಿಸಿ ಎತ್ತಿ ತಗೊಂಬಂದು ನೆಕ್ಕಿ ತಿಂತಾ ಇರ್ತವೆ. ಸೊ ಆ ಬ್ಲಡ್ ಸ್ಟೇನ್ ಇರುತ್ತಲ್ಲ, ಆ ರುಚಿ ನಾಯಿಗಳಿಗೆ ಅಗ್ರೆಸಿವ್ ಆಗೋಕ್ಕೆ ಕಾರಣ ಆಗುತ್ತೆ. ದೇ ವಿಲ್ ಚೇಂಜ್ ದೇರ್ ಬಿಹೇವಿಯರ್. ಅದನ್ನು ಜನ ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲಂದ್ರಲ್ಲಿ ತೊಗೊಂಬಂದು ಬಿಸಾಕ್ತಾರೆ. ಇದು ಮೇಯ್ನ್ ಕಾರಣ. ನಮ್ಮಲ್ಲಿ ಆ ಅವೇರ್ನೆಸ್ ಇಲ್ಲ, ಜನಜಾಗೃತಿ ಇಲ್ಲ. ಆ PG ಯಾರು ನಡೆಸ್ತಾರೆ, ಇಲ್ಲಾಂತಂದರೆ ಪೇಪರ್ನವರು
ತಮ್ಮಾಗಿ ತಾವೇ ಸ್ವಯಂಕೃತವಾಗಿ ಒಂದು ಆರ್ಟಿಕಲ್ ಬರೆಯೋಕ್ಕೆ ಶುರು ಮಾಡಿದ್ರೆ ಇದೆಲ್ಲ ನಿಲ್ಲುತ್ತೆ. ನಾಯಿಗಳಿಗೆ ಹಸಿ ರಕ್ತದ ರುಚಿ ಯಾವಾಗ ನಾವೇ ತೋರಿಸ್ತೀವೋ ಆವಾಗ ಇಷ್ಟೆಲ್ಲ ಕಾರಣ. ಇದು ಮೇಯ್ನ್ ಕಾರಣ ಏನು ಅಂದರೆ ಆ ಪ್ಯಾಡ್ಗಳು ಬಿಸಾಕ್ತಾರಲ್ಲ, ಅಲ್ಲಿ ಆ ಸ್ಟೇನ್ ನಾವು ದೇ ಲಿಕ್ವಿಡ್ ಆ್ಯಂಡ್ ಅದು ಹರಿದಾಕಿ ಎಲ್ಲ ಮಾಡಿ ಆ ಸ್ಟೇನ್ನ ತಿಂತವೆ. ಸುಮಾರು ಕಡೆ ನಾನು ನೋಡ್ಬಿಟ್ಟಿದ್ದೀನಿ ಇದನ್ನ. ನಾನೇ ಪರ್ಸ್ನಲಾಗಿ ಸ್ಟಡಿ ಮಾಡಿ ಯಾಕೆ ನಾಯಿ ಇಷ್ಟೊಂದು ಅಗ್ರೆಸಿವ್ ಆಗ್ತವೆ ಅಂತ. ಆ ಅಗ್ರೆಸಿವ್ನೆಸ್ಗೆ ಇದೇ ಕಾರಣ ನೀವು ತೊಗೊಂಬಂದು ಈಚೆ ಇಟ್ಟಿರ್ತಾರೆ, ಆ ಕಸದೊಂದು ತೊಗೊಂಡು ಹೋಗೋಕೆ ಮುಂಚೆ ನಾಯಿಗಳ ಸ್ಮೆಲ್ ಮಾಡಿ ಎಷ್ಟೋ ದೂರದಿಂದ ಅದನ್ನು ಸ್ಮೆಲ್ ಮಾಡ್ತವೆ, ಗಮನಿಸ್ತವೆ. ಸೊ ಆವಾಗ ಅವು ದೇ ವಿಲ್ ಗೋ ವೈಲ್ಡ್. ಎಸ್ ಎಸ್ ಕಿಶೋರ್ ಅವ್ರು, ಈಗ ನಾಯಿ ಕಡಿತ ಆದ ತಕ್ಷಣ, ಒಬ್ಬರಿಗೆ ನಾಯಿ ಕಚ್ಚಿದೆ ಅಂದ ತಕ್ಷಣ ಅದು ಲಸಿಕೆಗೆ ಬೇಕಾಗತ್ತೆ. ಆ ಭಾಗದಲ್ಲಿ ಈಗ GB ಅಂತ ಬಂದಾಗ, ಮಹಾನಗರ ಪಾಲಿಕೆಯಲ್ಲಿ ಅಂತ ಬಂದಾಗ ಇಲ್ಲಿ ಎಲ್ಲಾದರೂ ಸಿಗುತ್ತಾ ಹೇಗೆ? ಆಯಾ ಭಾಗದಲ್ಲಿ ಪುರಸಭೆಯಲ್ಲಿ ಆಗಿರ್ಬೋದು, ಸಿಗ್ತಾ ಇದೆಯಾ ಲಸಿಕೆ? ಅದು ಕಂಪ್ಲೇಂಟ್ ಮಾಡಿರೋ ಅಂಥದ್ದು. ಅಂದರೆ ನಾಯಿ ಕಚ್ಚಿದೆ ನಮಗೆ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಎಕ್ಸಾಂಪಲ್, ಈಗ ನಾವು ಲೋಕಲಲ್ಲಿ ನಾಯಿ ಕಚ್ಚಿದ ತಕ್ಷಣ ಸಡನ್ ಅಂತ ಸರ್ಕಾರಿ ಹಾಸ್ಪಿಟ್ಲಿಗೆ ಲೋಕಲ್ ಇರುತ್ತಲ್ಲ ಚಿಕ್ಕದು, ಹಾಸ್ಪಿಟ್ಲಿಗೆ ಹೋದರೆ ನಿಜವಾಗ್ಲೂ ಅಲ್ಲಿ ಇಂಜೆಕ್ಷನ್ ಸಿಗೋಲ್ಲ. ಒಂದು ಸೆಪ್ಟಿಕ್ ಇಂಜೆಕ್ಷನ್ ಸಿಗುತ್ತೆ ರೆಗ್ಯುಲರು, ಅದು ರೆಗ್ಯುಲರ್ ಇರುತ್ತೆ, ಅದು ಹಾಕ್ತಾರೆ. ಎಲ್ಲರೂ ಕೂಡ ಯಾವುದೇ ಯಾವ ಏರಿಯಾಗೆ ಹೋಗಿ ನೀವು ಎಲ್ಲರಿಗೂ ಮಾರ್ಕೆಟ್ಗೆ ಬರ್ಕೊಡೋದು, ಮಾರ್ಕೆಟಲ್ಲಿರೋಂಥ ದೊಡ್ಡ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಬೇಗ ಹೋಗಿ, ಅದೊಂದು ಹೇಳ್ತಾರೆ ಡಾಕ್ಟ್ರು, ಬೇಗ ಹೋಗಿ ರೇಬಿಸ್ ಗಿಬಿಸ್ ಬಂದ್ಬಿಡುತ್ತೆ ಬೇಗ. ಅವ್ರು ಅಲ್ಲಿಂದ ಕೆಲಸ ಕಾರ್ಯ ಕಮಿಟ್ಮೆಂಟ್ಸ್ ಎಲ್ಲ ಬಿಟ್ಟು ರೇಬಿಸ್ ಬರೋಣ ಭಯಕ್ಕೆ ಜನಗಳು ಏನು ಮಾಡ್ತಾರೆ, ಲೋಕಲ್ ಬಡದ ಏನೇ ಇದ್ರೂ ಅವ್ರಿಗೆ ಬರ್ತಾರೆ. ಇಲ್ಲಿ ಬಂದು ಇಂಜೆಕ್ಷನ್ಸ್ ಹಾಕೊಳ್ಳೋಕ್ಕೆ ಅಂತ ಬಂದಾಗ ಫಸ್ಟು ಕೇಳೋದು ನಾಯಿ ಕಚ್ಚಿದೆ ಅಂದಾಗ ಓಕೆ ಕಂಪ್ಲೇಂಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಯಾವುದು ಡಾಕ್ಟರ್ ಆಗಿರ್ಬೋದು, ಅಲ್ಲಿ ಎಲ್ಲಿ ಅದು ಹಾಸ್ಪಿಟ್ಲಲ್ಲಿ ಕಂಪ್ಲೇಂಟ್ ಮಾಡ್ತೀರಾ ನಾಯಿ ಕಚ್ಚಿದೆಯಲ್ಲ? ಹೌದು ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಅಂದರೆ, ಹೌದು ಇನ್ನೊಬ್ರು ನಮ್ಮ ಕಾಳಜಿ ಏನಿರುತ್ತೆ, ನನ್ನ ಕಚ್ಚಿದಂಗೆ ಇನ್ನೊಬ್ರು ಕಚ್ಚಬಾರ್ದು ಅನ್ನೋ ಕಾಳಜಿ ಜನಗಳಿಗೆ ಇದ್ದೇ ಇರುತ್ತೆ. ಮಕ್ಕಳು ಮರಿ ಇರ್ತಾರೆ, ಎಲ್ಲರಿಗೂ ಆ ಭಾವನೆ ಇದ್ದೇ ಇರುತ್ತೆ. ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂದರೆ ಓಕೆ ಒಂದು ಕೆಲಸ ಮಾಡಿ, ಅದನ್ನ ಈಸ್ಕೊಳ್ತಾರೆ, ಯಾವುದು ಬಿಲ್ ಈಸ್ಕೊಂಬಿಟ್ಟು ನೀವು ಕಂಪ್ಲೇಂಟ್ ಕೆಳಗಡೆ ಹೋಗಿ ಮಾಡ್ಕೊಂಬನ್ನಿ, ಒಂದು 1 ಅವರ್ ಪ್ರೊಸೀಜರ್ ಇದೆ, ಅದೆಲ್ಲ ಮುಗಿಸ್ಕೊಂಬನ್ನಿ, ಆವಾಗ ನಿಮ್ಮ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಜನಗಳು ಟೈಮ್ ಇರೋದಿಲ್ಲ, ಏನೋ ಕೆಲಸದ ಪರ್ಮಿಷನ್ ತೊಗೊಂಡಿರ್ತಾರೆ, ಇಲ್ಲ ಹೋಗಬೇಕಾಗುತ್ತೆ. 1 ಅವರ್ 1.5 ಅವರ್ ಯಾರು ವೇಸ್ಟ್ ಮಾಡ್ಕೊಂಡು ಹೋಗೋತಾರೆ? ಇಲ್ಲ ನಾನು ಕಂಪ್ಲೇಂಟ್ ಮಾಡಲ್ಲ ಅಂದರೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಶುರು ಆಗುತ್ತೆ. ಅದು ಎಲ್ಲಿ ಮಾರ್ಕೆಟಲ್ಲಿ ಅಲ್ಲಿ ಬಂದು ಟ್ರೀಟ್ಮೆಂಟ್ ಶುರು ಆಗುತ್ತೆ ಅಂದರೆ ಇಂಜೆಕ್ಷನ್ಸ್ ಕೊಡ್ತಾರೆ. ಇಂಜೆಕ್ಷನ್ಸ್ ಕೊಟ್ಟು ಇದು ಕಳಿಸ್ತಾರೆ. ಆಮೇಲೆ ಫಾಲೋಅಪ್ ಇಂಜೆಕ್ಷನ್ 5 ಇಂಜೆಕ್ಷನ್ 6 ಇಂಜೆಕ್ಷನ್ ಡಿಪೆಂಡ್ ಆಫ್ ಎಲ್ಲಿ ಕಚ್ಚಿರುತ್ತೆ ನೋಡಿರುತ್ತೆ. ಕೆಲವೊಂದು ಕಚ್ಚಿರೋದು ನೋಡಿ ಚಿಕ್ಕ ಗಾಯ ಇದ್ದರೆ ಅವರು ನೆಗ್ಲಿಜೆನ್ಸಿ ಮಾಡ್ತಾರೆ. ಅದು ಚಿಕ್ಕದಿದೆ, ಇಲ್ಲಿಗೆ ಇಂಜೆಕ್ಷನ್ ಏನು ಬೇಕು, ಲಾಸ್ಟ್ ಟೈಮ್ ತೊಗೊಂಡಿದ್ದೀರಾ, ಸೊ 1 ಇಯರ್ ಬ್ಯಾಕ್ ತೊಗೊಂಡಿದ್ದೀವಿ ಅಂತ ಅದು ನೆಗ್ಲಿಜೆನ್ಸಿ ಮಾಡ್ತಾರೆ. ಓಕೆ ಅಲ್ಲೇನು ಬೇಡ, ಈಗ 1 ಇಯರ್ ಬ್ಯಾಕ್ ತೊಗೊಂಡಿದ್ದೀರಲ್ಲ ಮಾಮೂಲಿ ಇಂಜೆಕ್ಷನ್ ಕೊಡ್ತೀವಿ ಅಂತ. ಯಾಕಂದರೆ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಆ ಸ್ಟಾಕ್ ಇಲ್ಲ, ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಡಾಕ್ಟ್ರುಗಳೇ, ಸ್ಟಾಕ್ ಇಲ್ಲ ಅದು ಅಂತ. ಸೊ ಆವಾಗ ಸ್ಟಾಕ್ ಇಲ್ದಿರೋ ಕಾರಣಕ್ಕೆ ನಮಗೆ ಸಮಜಾಯಿಸಿ ಅದಾಗಲ್ಲ, ಮಾಮೂಲಿ ಇಂಜೆಕ್ಷನ್ಸ್ ಕೊಡ್ತಾರೆ, ಅಂದರೆ ರೆಗ್ಯುಲರ್ ಇಂಜೆಕ್ಷನ್ ಕಳಿಸ್ತಾರೆ. ಅದು ಆ್ಯಕ್ಚುಲಿ ನಾಯಿ ಕಚ್ಚಿ ಕಡೆ ಅಲ್ಲಿ ಇಂಜೆಕ್ಷನ್ ಕೊಡಬೇಕು, ಆಂಟಿಬಯೋಟಿಕ್ ಕೊಡಬೇಕಲ್ಲಿ. ಕೆಲವೊಂದಕ್ಕೆ ಚಿಕ್ಕ ಚಿಕ್ಕ ಗಾಯ ಅಂತ ಕೊಡೋಲ್ಲ, ದೊಡ್ಡದು ಇದ್ದರೆ ಕಾಂಪ್ಲಿಕೇಟೆಡ್ ಇದೆ ಮಾತ್ರ ಕೊಡ್ತಾರೆ. ಆ್ಯಸ್ ಇ ರೂಲ್ಸ್ ಪ್ರಕಾರ ಎಲ್ಲದಕ್ಕೂ ಕೊಡಬೇಕು ಅನ್ನೋದು ನಾನು ತಿಳ್ಕೊಂಡಿದ್ದೀನಿ. ನಾನು ಅದು ಎಲ್ಲದಕ್ಕೂ ಕೊಡೋದಿಲ್ಲ. ಆಮೇಲೆ ಫಾಲೋಅಪ್ ಬಂದಾಗ ಒಂದು 3 ಇಂಜೆಕ್ಷನ್ ಇರುತ್ತೆ, 4 ಇಂಜೆಕ್ಷನ್ ಇರುತ್ತೆ, 7 ಜನ ಬಂದಿರ್ತಾರೆ, 10 ಜನ ಬಂದಿರ್ತಾರೆ. 10 ಜನದಲ್ಲಿ 2 ಕೊಡ್ತಾರೆ ಸರ್, ಇನ್ನಿಬ್ಬರಿಗೆ ಇಂಡೆಂಟ್ ಹಾಕಿದ್ದೀವಿ ಬರುತ್ತೆ ನಾಳೆ ಬನ್ನಿ ಅಂತಾರೆ. ಮತ್ತೆ ಟೈಮ್ ಎಷ್ಟು ಜನಗಳಿಗೆ, ಅಂದರೆ ಅಲ್ಲಿ ಇಂಜೆಕ್ಷನ್ಸ್ಗೆ ಭಯನೂ ಇರುತ್ತೆ, ರೇಬಿಸ್ ಬಂದ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಕಂಟಿನ್ಯೂಷನ್ಗೆ ಹೋಗ್ತಾರೆ, ಇವತ್ತಿರಲ್ಲ ನಾಳೆ ಒಂದು ದಿವಸ ಮಿಸ್ ಆಯಿತು ಅಂದರೆ ಮತ್ತೆ ರೀಸೈಕ್ಲಿಂಗ್ ಬರೀಬೇಕು ಅಂತ ಬರ್ಕೊಡ್ತಾರೆ ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಬಟ್ ಫೆಸಿಲಿಟಿ ಇಲ್ಲ ಸರ್. ಆಮೇಲೆ ಇದು ನಾಯಿ ಕಚ್ಚಿತ ಜಾಸ್ತಿ ಆಗ್ತಾರಿಂದ ಎಲ್ಲ ಹಾಸ್ಪಿಟ್ಲಲ್ಲೂ ಫೆಸಿಲಿಟಿ ಇಲ್ಲ. ಎಲ್ಲ ಹಾಸ್ಪಿಟ್ಲು ಫೆಸಿಲಿಟಿ ಕೊಡಬೇಕು ಸರ್, ಇಮಿಡಿಯೇಟ್ ಆ್ಯಕ್ಷನ್ ತೊಗೋತೀವಿ ಅಂತಾರೆ. ಆ್ಯಕ್ಷನ್ ಎಲ್ಲೂ ಇಲ್ಲ ಸರ್, ಓನ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲು ಮಾತ್ರ ಇರೋದು. ಅದು ಎಲ್ಲೇ ಯಾವ ಏರಿಯಾ ಇದ್ದು ಮಾರ್ಕೆಟ್ಗೆ ಬರಬೇಕು, ಅವರು ಸ್ವಂತ ಖರ್ಚು ಮಾಡಿಕೊಂಡು ಅವರು ಟೈಮ್ ವೇಸ್ಟ್ ಮಾಡಿಕೊಂಡು ನಾಯಿ ಕಡಿದಾಗ ಇಲ್ಲಿ ಬರಲೇಬೇಕು. ಇಲ್ಲಿ ಬಂದಾಗ ತುಂಬ ಪ್ರೊಸೀಜರ್ ಇದೆ ಸರ್, ತುಂಬ ಪ್ರೊಸೀಜರ್. ಫ್ರೀ ಇರ್ಬೋದು, ಫ್ರೀ ಇದೆ, ಅದಕ್ಕಿಂತ ದುಡ್ಡಿನ ಚಾರ್ಜ್ ಮಾಡಲ್ಲ. ಬಟ್ ತುಂಬ ಪ್ರೊಸೀಜರ್ 1 ಡೇ ವೇಸ್ಟ್ ಆಗುತ್ತೆ. ಒಂದು ನಾಯಿ ಕಡಿತ ಆಯಿತು ಅಂದರೆ ಒಂದು ಫಾಲೋಅಪ್ ಇಂಜೆಕ್ಷನ್ ಬರಬೇಕಂದ್ರೆ ವೀಕ್ಲಿ 5 ಡೋಸ್ ಇರುತ್ತೆ. 5 ಡೋಸ್ಗೆ 5 ಡೇಸ್ ನಾವು ಎತ್ತಿಟ್ಟಿಡಬೇಕು, ಯಾಕಂದರೆ ಅದು ಅಲ್ಲಿ ವೇಸ್ಟ್ ಆಗೇ ಆಗುತ್ತೆ ಸರ್. ತುಂಬ ಕಾಯ್ತಾ ಇರ್ತಾರೆ, ತುಂಬ ಜನ ಕಚ್ತಾ ಇರ್ತಾರೆ ಸರ್. ದಿನಕ್ಕೆ ನೀವು ಹೋಗಿ ಸರ್ವೆ ಮಾಡಿ, ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಹೋಗಿ ನೋಡಿ, ಆ ಮಾರ್ಕೆಟ್ ಹತ್ರ ನಾಯಿ ಕಚ್ಚೈತೆ ಅಂದರೆ 100-105 ಜನ ಕೂತಿರ್ತಾರೆ, ವೆಯ್ಟಿಂಗ್ ಲಿಸ್ಟಲ್ಲಿ ಇರುತ್ತೆ. ಹೋದಾಗೆಲ್ಲ ವೆಯ್ಟಿಂಗ್ ಲಿಸ್ಟ್ ಇದ್ದೇ ಇರುತ್ತೆ. ಅದು ಕಂಪ್ಲೇಂಟ್ ಮಾಡದೇ ಇರೋದು ನಿಮ್ಗೆ 2 ಲಕ್ಷ ಅಂತ ಕೌಂಟಿಂಗ್ ಸಿಕ್ಕಿದೆ. ಕಂಪ್ಲೇಂಟ್ ಮಾಡಿದ್ರೆ 20 ಲಕ್ಷನೂ ಆಗುತ್ತೆ ಸರ್. ಅದು ಜಾಸ್ತಿ ಆಗ್ತಿದೆ. ಬಟ್ ಸರ್ಕಾರದಿಂದ ಯಾವುದೂ ಕೂಡ ಫೆಸಿಲಿಟಿ ಇಲ್ಲ, ಯಾವುದೂ ಜಾಗೃತಿ ಮೂಡಿಸ್ತಾ ಇಲ್ಲ. ನಾಯಿಗಳ ಕಡಿತ ಜಾಸ್ತಿ ಆಗ್ತಾಯಿದೆ ಸರ್, ಕಡಿತ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಸರ್ಕಾರನೇ ಕಡಿವಾಣ ಹಾಕಬೇಕು. ಎಸ್ ಅರುಣ್ ಸರ್, ಈಗ ಎಂಥ ನಾಯಿ ಕಡಿಯುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬಹುದಾ? ಗೊತ್ತಾಗುತ್ತಾ ನಮಗೆ ಈ ನಾಯಿ ನೋಡಿದ್ರೆ ಡೇಂಜರ್ ಇದೆ, ಯಾಕೋ ಈ ನಾಯಿ ಹತ್ತಿರ ಹೋಗಬಾರ್ದು ಅಂತ ಹೇಗೆ ಕಂಡುಹಿಡಿಯೋದು ಅಂತೇಳಿ? ನೋಡಿ, ಇದು
ಹೆಲ್ತ್ ಆರ್ಗನೈಸೇಷನ್ ಅವರು ಆಲ್ರೆಡಿ ಎಲ್ಲ ದೇಶಗಳಿಗೂ ಕೊಟ್ಟಿದ್ದಾರೆ. ಅಂದರೆ ನಾಯಿಗಳ ಬಗ್ಗೆ ಹೇಗೆ ಅದರ ಚಲನವಲನ ಹೇಗೆ ತಿಳ್ಕೊಳ್ಬೇಕು, ಮತ್ತು ಇದು ಅನಿಮಲ್ ಬರ್ತ್ ಕಂಟ್ರೋಲ್ ಯಾಕೆ ಮಾಡೋದಂತೇಳಿ, ಮತ್ತು ಲೋಕಲ್ ಅಥಾರಿಟಿಯವ್ರು ಏನೇನು ಅವೇರ್ನೆಸ್ ಮಾಡಬೇಕಂತೇಳಿ. ಇದು ಯಾರು ಇವಾಗ ನೀವು ಇವರಿಬ್ಬರು ಹೇಳಿದಾಗೆ ಎಲ್ಲಿ ಸಹ ಸರ್ಕಾರ ಯಾರಿಗೆ ಸಹ ಜಾಗೃತಿ ಮೂಡಿಸ್ತಾ ಇಲ್ಲ. ಏನು ಇವಾಗ ಫಸ್ಟು ABC ಏನು ಉಪಯೋಗ ಇದೆ ಅದರದ್ದು ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡಬೇಕಂದ್ರೆ ರೂಲ್ 11 ಆಫ್ ABC ರೂಲ್ 2023. ಬಟ್ ಯಾವುದೇ ಲೋಕಲ್ ಅಥಾರಿಟಿ ಅವರು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಓಕೆ ಎಲ್ಲ ಈ ಸಮಸ್ಯೆಗಳಾಗ್ತಾ ಇರೋದು. ಮತ್ತು ಜಿಲ್ಲಾಧಿಕಾರಿಗಳು ಏನೂ ಕ್ರಮ ತಗೊಳ್ತಾ ಇಲ್ಲ, ಓಕೆ ಕಮಿಷನರ್ಸು ಅವರು ಏನೂ ಕ್ರಮ ತಗೊಳ್ತಾ ಇಲ್ಲ. ಅದರಲ್ಲಿ ಅಧೋಗತಿ ಆಗ್ಬಿಡೈತಿದ್ದು. ಓಕೆ ಫಸ್ಟ್ ಪಾಯಿಂಟು. ಓಕೆ ಒಂದು ಬಂದು ನಾಯಿಗಳು ಮರಿ ಆಗ್ತಾಗ ತಾಯ್ತನ ಸ್ವಭಾವ, ತನ್ನ ಮರಿಯನ್ನು ರಕ್ಷಿಸಿಕೊಳ್ಳಲು ಅದು ಸ್ವಲ್ಪ ಅಂದರೆ ಅದು ಕಚ್ಚಬೇಕಂತೇಳಲ್ಲ, ದೇವ್ರು ಕೊಟ್ಟಿರೋದು ಅದಕ್ಕೆ ಒಂದು ಬಾಯಿ ಒಂದೇ. ಬ್ರೂಸ್ಲಿ ಥರ ಅದು ಕುಂಫು ಕರಾಟೆ ಮಾಡೋಕ್ಕೆ ಬರಲ್ಲ. ಅದೇನಾಗುತ್ತೆ ಬಾಯಕ್ಕ ಅಂದರೆ ಏನಕ್ಕನ್ನ ಅಂದರೆ ತನ್ನ ಮರಿಯನ್ನು ರಕ್ಷಿಸಿಕೊಳ್ಳಲು. ಅದಕ್ಕೆ ಆಗಲಿ ನಾಯಿ ಅಂತೇಳಲ್ಲ, ಸಕಲ ಜೀವರಾಶಿ ಸಹ, ಕೋಳಿ ಸಹ ಅಷ್ಟೇ. ಹೌದು. ಇದು ಒಳ್ಳೆ ಕೊಕ್ಕಕ್ಕೆ ಬರೋದು. ಯಾಕೆ ಹೆಣ್ಮಕ್ಳು ತಾಯಂದ್ರು ಬೇರೆಯವ್ರ ಮಕ್ಕಳು ನನ್ನ ಮಗುನ ಯಾಕೆ ತಗೊಂಡೋಗ್ತಾ ಓಡಾಕ್ತಾರೆ, ತಾಯಿ ತನ್ನ ಸ್ವಭಾವ ಅದು. ಫಸ್ಟ್ ಬಂದು ಮರಿ ಆಗ್ತಾಗ ಎಲ್ಲ ತಾಯಿ ಏನು ತನ್ನ ಮಗುವನ್ನು ರಕ್ಷಿಸಿಕೊಳ್ಳಲು ಒಂದು ಇದು ಮಾಡುತ್ತೆ. ಅಂಥ ಟೈಮಲ್ಲಿ ಮರಿಗಳಿದ್ದಾಗ ಅದ್ರ ಹತ್ರ ಹೋಗಬಾರ್ದು ಅಂತ ಹೇಳಿ ಅದು ಜಾಗೃತಿ ಎಲ್ಲೂ ಮೂಡಿಸಲ್ಲ. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಬಂದು ಓಕೆ ಇದು ಹೀಟ್ ಸೈಕಲ್. ವರ್ಷದಲ್ಲಿ 2 ಸಲ ಅಲ್ಲ ಹೀಟ್ ಸೈಕಲ್. 2 ಸಲ ಹೀಟ್ ಸೈಕಲ್ ಬಂದಾಗ ಏನಾಗುತ್ತೆ, ಗಂಡು ನಾಯಿಗಳು ಹೆಣ್ಣು ನಾಯಿಯನ್ನು ಹುಡ್ಕೊಂಡು ಹೋಗುತ್ತೆ. ಒಂದು ಹೆಣ್ಣು ನಾಯಿ ಅಂದರೆ ಸುಮಾರು ಒಂದು 5-6 ಗಂಡು ನಾಯಿಗಳು ಅದ್ರ ಹಿಂದೆ ಇರುತ್ತೆ. ಓಕೆ ಅದು ಪ್ರಕೃತಿಯ ನಿಯಮ. ಅಂಥ ಟೈಮಲ್ಲಿ ಅದು ಗೊಂದಲ ಮಾಡ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಅದರಲ್ಲಿ ಏನಾದ್ರು ಸೆಂಟ್ರಲ್ ಹೋದಂದರೆ ಅದ್ರದ್ದು ಆಕ್ರೋಶ ಜಾಸ್ತಿ ಇರುತ್ತೆ. ಅವಾಗ ಅದು ಕಚ್ಚಕ್ಕೆ ಬರುತ್ತೆ. ABC ಮಾಡಿದ್ರೆ ಏನಾದರೆ ಒಂದು ಹೆಣ್ಣು ನಾಯಿಗೆ ಕಟ್ ಮಾಡಿದೆ ಅಂದರೆ ಮಕ್ಕಳೇ ಇರಲ್ಲ, ಅದೊಂದು ಇದಾಯ್ತಾ. ನೆಕ್ಸ್ಟು ಗಂಡು ನಾಯಿಗಳಿಗೆ ಹೆಣ್ಣು ನಾಯಿಗೆ ಇದು ಮಾಡಿದ್ರೆ ಉದ್ರೇಕ ಇರಲ್ಲ, ಮುಗಿತಾ 2. ಮತ್ತು 3ನೇದು ಆಹಾರ ನೀರು. ನಾನು ಹೇಳೋದಲ್ಲ, ನೆಕ್ಸ್ಟು ಬಂದು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಎಲ್ಲ ಪ್ರಾಣಿಗಳು ಇದಾಗುತ್ತೆ. ಪ್ರಾಣಿಗಳ ಸ್ವಭಾವ ಏನಂದರೆ ಯಾವುದೇ ಪ್ರಾಣಿ ಆಗಲಿ ಹೊಟ್ಟೆಗೆ ಇಟ್ಬಿಡುತ್ತಾ ಮಲ್ಕೊಬಿಡುತ್ತೆ. ಹುಲಿ ಆಗಲಿ, ಸಿಂಹ ಆಗಲಿ, ಚಿರತೆ, ಹೆಬ್ಬಾವನಷ್ಟೇ ಲಿಂಗ್ಬಿಡಾದರೆ ಮರನ ಸುತ್ಕೊಂಡು ಬಿತ್ಕೊಬಿಡುತ್ತೆ. ಮನುಷ್ಯರೊಬ್ಬರೇ ತಿಂದ ಮೇಲೆ ಮಲಗಬಾರ್ದು, ತಿಂದರೆ ದಪ್ಪ ಆಗಿಬಿಡ್ತಾರೆ ಮಲಗ್ಬಿಟ್ಟಂದರೆ. ಆಹಾರ ಇದು 3 ಕೊಟ್ಟರೆ ಏನಾಗುತ್ತೆ, ನಿಮ್ಗೆ ಅಲ್ಲೇ ಕಡಿತದಲ್ಲಿ ಕಡಿಮೆ ಆಯಿತು. ಮತ್ತು ಇನ್ನೊಂದು ಬಂದು ಕೆಲವು ಇದಿದೆ ಅದರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಯಾವುದೇ ನಾಯಿನ ನೋಡಿದ್ರೂ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು. ಅವಾಗೇನಾಗುತ್ತೆ, ಅದು ಡಾಮಿನೇಷನ್ ಬರುತ್ತೆ. ಓಕೆ ಯಾರನ್ನೇ ಆಗಲಿ, ಯಾಕೆ ನಮ್ಮದು ಅಷ್ಟೇ ಅಲ್ಲ, ಎಲ್ಲ ಮೊದಲೆಲ್ಲ ಎಲ್ಲರೂ ಇದರಲ್ಲೆಲ್ಲ ಹಂಗೆ ನೋಡಿದ್ರೆ ನಾವು ಗುರಾಯಿಸ್ತಾ ಇದ್ದೀವಿ ಹಂಗೆ ಅಂತ ಹೇಳೋರು. ಇವಾಗೆಲ್ಲ ಕಡಿಮೆ ಆಯಿತು. ನಾವು ಕನ್ನಡದಲ್ಲಿ ಹೇಳೋರು ಏನು ಹಂಗೆ ಗುರಾಯಿಸ್ತಾ ಇದ್ದೆ, ಏನಾರು ಬೇಕಾ ಅಂತೇಳಿ. ಬಾರ್ಗಳಲ್ಲೆಲ್ಲ ಅರ್ಧ ಗಲಾಟೆ ಆಗೋದು ಅದೇ. ಸುಮ್ಮನೆ ಅವನೇನೋ ಕುಡ್ದು ಯಾರನ್ನ ನೋಡಿರ್ತಾನೆ, ಏನೋ ನೋಡ್ತಾ ಇದ್ದೆ ಹಂಗೆ ಥರ ಗುರಾಯಿಸ್ತೆ ಅಂತೇಳಿ ಗಲಾಟೆ. ಎಲ್ಲ ಬಾರ್ಗಳಲ್ಲಿ ಗಲಾಟೆ ಹಂಗೆ ಆಗೋದು. ಕಣ್ಣಲ್ಲಿ ಕಣ್ಣಿಟ್ಟು ಯಾವುದೇ ಪ್ರಾಣಿಗಾಗಲಿ ನೋಡಬಾರ್ದು. ನೀವು ಕಣ್ಣು ಈ ಕಡೆ ಮಾಡ್ಕೊಂಡು ಇದು ಮಾಡಿ. ಮತ್ತು ಯಾವುದೇ ಪ್ರಾಣಿ ಓಡಿಸ್ಕೊಂಡು ಬಂದರೆ ಸೈಲೆಂಟಾಗಿ ನಿಂತುಬಿಡಿ. ಹಾವಾಗಲಿ, ಆನೆ ಆಗಲಿ, ಯಾವುದೇ ಆಗಲಿ, ಯಾವುದೇ ಪ್ರಾಣಿ ಓಡಿಸ್ಕೊಬಂದರೆ ಸುಮ್ಮನೆ ನಿಂತುಬಿಡಿ ಅಷ್ಟೇ. ಅದು ಪಾಠಕ್ಕೆ ಅದು ಇದಾಗ್ಬಿಡುತ್ತೆ. ನೀವು ಯಾವಾಗ ಮಗ ಬರ್ತಾಯಿದೆ ಹಿಂದೆ ಅಂತೇಳಿ ಓಡಿದೆ ಅಂದರೆ ಒಂದು ರನ್ನಿಂಗ್ ರೇಸ್ ಒಂದು ಅದು ಹಿಡಿಬೇಕು, ಇಲ್ಲ ನೀವು ಅದರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಬಿದ್ರಾ ಇದಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್, ಇವಾಗ ಪೊಲೀಸ್ದು ಬರ್ತಾ ಇರ್ತಾರೆ, ನೀನು ಆರಾಮಾಗಿ ನಿಂತ್ಕೋ. ಪೊಲೀಸ್ ಅವ್ರು ಏನೋ ಅವ್ರು ಓಡ್ಕೊಂಡು ಯಾರನ್ನ ಹಿಡಿಯೋಕೆ ಹೋಗ್ತಾರೆ. ನೀನು ಓಡೋದಂದರೆ ಪೊಲೀಸ್ ಅಂತೇಳಿ ಹಿಡ್ಕೊ. ಸೇಮ್ ಟೈಪ್. ಆ್ಯಂಡ್ ಡಾಗ್ಸ್ ಆರ್ ಏನಂದರೆ ಯಾವುದೇ ಫಾಸ್ಟ್ ಮೂವಿಂಗ್ ಆಬ್ಜೆಕ್ಟ್ ಬಂದರೆ ಅದಕ್ಕೆ ಒಂಥರ ಇದಾಗುತ್ತೆ. ಅಲ್ಲ ಇವನ ನನಗಿಂತ ಫಾಸ್ಟಾಗಿ ಓಡಿಬಿಟ್ನಲ್ಲ ಹಿಡಿಯೋನ್ನ ಅಂತೇಳಿ ಇದಾಗುತ್ತೆ. ಸೊ ಈ ಥರ ಒಂದು ಜಾಗೃತಿಗಳನ್ನ ಎಲ್ಲಿ ಸಹ ಮೂಡಿಸ್ತಾ ಇಲ್ಲ. ಮನುಷ್ಯರು ಪ್ರಾಣಿಗಳ ಜೊತೆ ಬೆರೆಯೋದನ್ನು ಕಲಿಬೇಕು ಅಂತ ಹೇಳ್ತಾ ಇದ್ರಿ. ನೋಡಿ, ಇದು ಪ್ರಕೃತಿಯಲ್ಲಿ ಪ್ರಾಣಿಗಳು ಮನುಷ್ಯರು ಎರಡೂ ಸಹಬಾಳ್ವೆಯಿಂದ ಇರಬೇಕಾಗುತ್ತೆ. ಹಳ್ಳಿ ಕಡೆ ಗೂಳಿ ಇದೆಪ್ಪ, ಗೂಳಿ ಯಾರಿಗೂ ತಿವಿಯಲ್ಲ. ಯಾಕೆ ಅಲ್ಲಿರೋರು ಗೂಳಿಗೆ ತಲೆ ಬಾಯಲ್ ಅಂತೇಳಿ ಕೊಡ್ತಾರೆ. ಇಷ್ಟು ದೊಡ್ಡ ಗೂಳಿ ಇರುತ್ತೆ, ಸಣ್ಣ ಮಗು ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದೆಲ್ಲ ಬಂದು ನಾವು ಹೆಂಗೆ ಬೆರಿತೀವಿ. ಬಟ್ ಇದು ಸರ್ಕಾರದ, ನೀವಿಬ್ಬರು ಹೇಳಿದ್ರಲ್ಲ 100ಕ್ಕೆ 100 ಸತ್ಯ.
ಸರ್ಕಾರ ಬಂದು ಅದು ಕಾನೂನಲ್ಲಿ ಇದೆ ರೂಲ್. ಈಗ ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಆಗ್ತಿದೆಯಲ್ಲ ಸರ್, ಈಗ ಪೋಷಕರು ಏನು ಮಾಡಬೇಕು? ಆ ನೋಡಿ ಮಕ್ಕಳು ಚಿಕ್ಕ ಸುರಕ್ಷಿತವಾಗಿರಬೇಕು ಅಂದ್ರೆ ನೋಡಿ ಪೋಷಕರು ಯಾವ ರೀತಿ ಎಲ್ಲ ಪೋಷಕರಿಗೂ ನಾನು ಒಂದೇ ಒಂದು ಹೇಳೋದು, ನೋಡಿ ನಿಮ್ಮ ಏರಿಯಾದಲ್ಲಿ ಇರುವಂಥ ಮಕ್ಕಳಿಗೂ ಅಲ್ಲ, ಸ್ವಲ್ಪ ನಾಯಿನ ಕರೆದು ನಾಯಿಗೆ ಸ್ವಲ್ಪ ಊಟ ಹಾಕೋ ಥರ ಒಂದು ಇದು ಮಾಡಿ. ಅವಾಗ ಏನಾಗುತ್ತೆ, ಆ ನಾಯಿ ಮತ್ತು ಮಗು ಎಲ್ಲರೂ ಅಲ್ಲಿರೋರೆಲ್ಲರೂ ಇದಾಕ್ರೆ ಏನಾಗುತ್ತೆ, ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್. ನೋಡಿ ನಾವೇ ಡಿಸೈಡ್ ಮಾಡ್ಕೋಬೇಕು, ಕಿರಿಕ್ ಮಾಡ್ಕೊಂಡಿರೋದ ಇಲ್ಲ ಶಾಂತಿ ಮಾಡ್ಕೊಂಡು ಎಲ್ಲ ಜೊತೆಲಿ ಒಂದನ್ನೇ ಮಾಡ್ಕೊಂಡಿರೋದ ಅಂತೇಳಿ ನಾವೇ ಡಿಸೈಡ್ ಮಾಡ್ಕೋಬೇಕು. ಕಿರಿಕ್ ಮಾಡ್ತೀಯಾ ಇರೋ ಬರೋ ನಾಯಿಗೆಲ್ಲ ಹೊಡಿ, ಅಲ್ಲಿ ಎಲ್ಲ ಅನ್ಯೂನ್ಯತನ ಇರೋಲ್ಲ, ಅವರು ಬುರ್ರು ಅಂತೇಳಿ ಎಲ್ಲ ಇರುತ್ತೆ. ಇಲ್ವಾ, ಶಾಂತಿಯಿಂದ ಸಹ ಬಾಳ್ವೆ. ಊಟ ಅದಕ್ಕೂ ಕೊಡಿ. ಯಾಕೆ ಗೊತ್ತಾ, ನಾವು ಊಟ ಒಂದು ಕಾಲದಲ್ಲಿ ಹೊರಗಡೆ ಆಗ್ತಾಯಿದ್ವಿ, ಇವಾಗ ಹೊರಗಡೆ ಆಗ್ತಾಯಿಲ್ಲ. ಅದಕ್ಕೆ ಏನೋ ಒಂದು ಮಕ್ಕಳು ಒಂದು ಸಲ ನೋಡಿ, ಇದು ಚಾಲೆಂಜ್ ರೀ, ಒಂದು ಸಲ ಯಾವುದೇ ನಾಯಿಗಾಗಲಿ, ಯಾವುದೇ ನಾಯಿ ಅಂತಲ್ಲ ಸರ್, ಯಾವುದೇ ಪ್ರಾಣಿಗಾಗಲಿ ಒಂದು ಸಲ ಅನ್ನ ಕೊಟ್ಬಿಟ್ಟು ಅಂದರೆ ಲೈಫ್ ಲಾಂಗ್ ಅದು ಮರೆಯಲ್ಲ. ಉಪ್ಪು ತಿಂದ ಮನೆಗೆ 2 ಬಗೆ ಬರೋ ಮನುಷ್ಯರು ಬೇಕಾದ್ರೆ 2 ಬಗೆದು ಬಿಡ್ತಾರೆ. ಬಟ್ ಪ್ರಾಣಿಗಳು ಒಂದ್ಸಲ ನೀವು ಅನ್ನ ಕೊಟ್ಬಿಟ್ಟು ಸಾಯ ಗಂಟ ಮರೆಯಲ್ಲ ರೀ. ಈಗ ನಾಯಿ ಊಟ ಹಾಕ್ತೀವಲ್ಲ, ಈಗ ನೀವು ಹೇಳಿ ಸತ್ಯ, ಅದು ಎಲ್ಲರಿಗೂ ಊಟ ಹಾಕೋ ಭಾವನೆ ಇರುತ್ತೆ. ನಾಯಿಗೆ ಊಟ ಹಾಕಬೇಕಾದ್ರೆ ಹಾಕಿರ್ತೀರಿ ಇವತ್ತು, ಓಕೆ ನೀವು ಹೇಳಿದಾಗ ನಾನು ಹಾಕಕ್ಕೆ ಶುರು ಮಾಡ್ತೀನಿ ಅಂದ್ಕೊಳ್ಳಿ. ಈಗ ನಾನು ರೆಗ್ಯುಲರ್ ಊಟ ಮಾಮೂಲಿ ನಾವು ಏನು ತಿಂತೀವಿ ಅದನ್ನು ಹಾಕ್ತಾ ಇರ್ತೀವಿ ಅಂದ್ಕೊಳ್ಳಿ ನಾಯಿಗಳಿಗೆ. ನೆಕ್ಸ್ಟ್ ಒಂದು ವಾರ ನಾನು ಇರೋದಿಲ್ಲ. ಸೊ ಆವಾಗ ಅಲ್ಲಿ ಒಂದು ನಾಯಿಗೆ ಹಾಕ್ತೀವಿ, 5 ನಾಯಿ ಅಲ್ಲೇ ಇರುತ್ತೆ. ಒಂದು ವಾರ ಬರೋವರೆಗೂ ಹಸ್ಕೊಂಡು ಆ ಟೈಮ್ಗೆ ಅಲ್ಲೇ ಬರ್ತೀನಪ್ಪ ನೋಡಿ. ನೀವು ಹೇಳಿದ್ರಲ್ಲ 100ಕ್ಕೆ 100 ಸತ್ಯ. ನಮ್ಮದು 5th ಕ್ರಾಸ್ ಅಂತ ತಿಳ್ಕೊಳ್ಳಿ. ABC ರೂಲ್ಸ್ 20 ಸಬ್ ರೂಲ್ 1 ಏನಂತಂದ್ರೆ ಅಂದರೆ ಅಲ್ಲಿರುವಂಥ ಎಲ್ಲರೂ ಊಟ ಹಾಕ್ಬೇಕಂತೇಳಿದೆ. ಅಲ್ಲ ಯಾಕೆ ಹಾಕ್ಬೇಕಂದ್ರೆ ನೋಡಿ, ಯಾಕೆ ಹಾಕ್ಬೇಕಂದ್ರೆ ಅದು ನಮ್ಮ ರೋಡ್ ನಾಯಿ, ನಮ್ಮ ಬೀದಿ ನಾಯಿ. ನಮ್ಮ ಬೀದಿ ನಾಯಿ 5ನೇ ಕ್ರಾಸು. ನಾವು 5ನೇ ಕ್ರಾಸಲ್ಲಿ ಊಟ ಹಾಕಿಲ್ಲ ಅಂದರೆ ಅದೇನಾಗುತ್ತೆ, ಬೇರೆ ಏರಿಯಾಗೆ ಹೋಗುತ್ತೆ. 6ನೇ ಕ್ರಾಸಲ್ಲಿ ಹೋಗುತ್ತೆ. 6ನೇ ಕ್ರಾಸಲ್ಲಿ ಬೇರೆ ಗ್ಯಾಂಗ್ ನಾಯಿಗಳಿರುತ್ತೆ. ಇದು ಅದಕ್ಕೂ ಕಿರಿಕ್ ಶುರು ಆಗುತ್ತೆ. ನಾಯಿಗಳೇನಾಗುತ್ತೆ ಜಾಸ್ತಿ ಆದಾಗ ಆವಾಗ ನೋಡಿ ಒಂದೇ ಹೇಳ್ತೀನಿ ನೋಡಿ, ಸಂತತಿ ಕಡಿಮೆ ಮಾಡಿ ನಾಯಿಗೆ ಆಹಾರ ನೀರು ಕೊಡಬೇಕಪ್ಪ. ಎಲ್ಲ ಪ್ರಾಣಿಗಳಿಗೂ ಆಹಾರ ನೀರು ಕೊಡಬೇಕು. ಅವರೊಬ್ಬರೇ ಯಾಕೆ ಹಾಕಬೇಕು? ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯ. ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯ 51 AG ಅಡಿಯಲ್ಲಿ ಏನು ಎಲ್ಲ ಸಕಲ ಜೀವರಾಶಿಗಳಿಗೂ ದಯಾ ತೋರಿಸ್ಬೇಕಂತಿದೆ. ಮತ್ತು ನೀವು ಮನುಷ್ಯರು, ಕೆಲವು ಪ್ರಾಣಿಗಳು ಮನುಷ್ಯರ ಜೊತೆಯಲ್ಲಿ ಬೆರೆಯುತ್ತೆ. ನಮ್ಮ ರೋಡಲ್ಲಿರೋ ನಾಯಿಗಳು, ಇವಾಗ ನಾನು ಒಂದು ಹಾಕ್ತಾ ಇದ್ದೀನಿ, ನೀನು ಸ್ವಲ್ಪ ಹಾಕು, ಆಗುತ್ತೆ. ಮನೆ ಮುಂದೆ ಆಯ್ತು ಸರ್. ಈಗ ಎಲ್ಲ ದೂರದಲ್ಲಿ ಹೋಗ್ತಾ ಇದೀವಲ್ಲ, ಕೈಯಲ್ಲಿ ಏನು ತಗೊಂಡು ಹೋಗ್ಬೇಕು ಅಂತ, ಕೈಯಲ್ಲಿ ಬಿರಿಯಾನಿ ನೋಡಿ ನಮ್ಮ ರೋಡ್ ನಾಯಿನ ಮನೆ ಮುಂಭಾಗದಲ್ಲಿ ಆಯ್ತು, ಮನೆ ಮುಂಭಾಗದಲ್ಲಿ ನಾವು ಫ್ರೆಂಡ್ಲಿ ಆಗಿನೇ ನೋಡ್ತೀವಿ. ಬಟ್ ಹೊರಗಡೆ ಹೋಗುವಂತ ಎಲ್ಲ ಏರಿಯಾಗಳಲ್ಲೂ ನೋಡಿ, ಅದೇ ಹೇಳ್ತೀನಲ್ಲ, ಎಲ್ಲ ಏರಿಯಾಗಳಲ್ಲೂ ನಾಯಿಗಳಿಗೆ ಆಹಾರ ಅಂತೇಳಿ ಇದ್ಬಿಟ್ಟ ಅಂದರೆ ಅದು ಯಾರ್ದು ಹಿಂದೆನೂ ಹೋಗಲ್ಲ. ಯಾವಾಗ ಹೋಗೋದನ್ನಂದರೆ ಹಸುವಿದ್ದಾಗ ಮಾತ್ರ. ಯಾವುದೇ ಪ್ರಾಣಿ ನೋಡಿ, ಪ್ರಾಣಿ ಒಂದ್ಸಲ ಹೊಟ್ಟೆ ತುಂಬ ಅಂದರೆ ತಿರ್ಗಾ ತಿನ್ನಕ್ಕೆ ಹೋಗಲ್ಲ. ಮನುಷ್ಯರೊಬ್ಬರೇ ಸ್ನ್ಯಾಕ್ಸು ಗೀಕ್ಸು ಸ್ಟಾರ್ಟರ್ಸು ಅಂತೇಳಿ ತಿಂತಾ ಇರ್ತವೆ. ಪ್ರಾಣಿಗಳು ಆ ಥರ ಅಲ್ಲ. ಒಂದ್ಸಲ ಅದಕ್ಕೆ ತಿನ್ಬಿಟ್ಟ ಅಂದರೆ ಇನ್ನೂ ತಿರ್ಗಾ ಇಟ್ಟರು ಅದು ತಿನ್ನಲ್ಲ. ನೀವು ಹಾಕಿ, ನಾನು ಆ ರೋಡಲ್ಲಿ. ಈಗಿನ ಬೀದಿ ನಾಯಿಗಳು ಬಿಸ್ಕೆಟ್ ತಿನ್ನೋದಿಲ್ಲ, ಬಿರಿಯಾನಿ ಇದ್ರೆ ಮಾತ್ರ ಅದು ನೋಡಿ, ಅದು ಎಲ್ಲೆಲ್ಲಿ ಇರುತ್ತೆ. ಇವಾಗ ಬೇಕ್ರಿ ಹತ್ರ ಇರೋ ನಾಯಿಗಳಿಗೆ ಬರೀ ಬಿಸ್ಕೆಟು ಅದು ಇದು ತಿಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಮತ್ತು ಬೇರೆ ಕಡೆ ನಾನ್ ವೆಜ್ ಹೋಟ್ಲು ಅಲ್ಲೆಲ್ಲ ಇರೋದಕ್ಕೆ ಏನೋ ಒಂದು ಕಬಾಬ್ ಅಂಗಡಿ ಹತ್ರ ಅದೇ ಒಂದೊಂದು ತಿಂದು ಅಭ್ಯಾಸ ಇರುತ್ತೆ ಅಷ್ಟೇ. ಬಟ್ ಮೂಲ ಏನಂತಂದರೆ, ಯಾವುದೇ ಪ್ರಾಣಿಗಳು ಒಂದು ಸಲ ಹೊಟ್ಟೆ ತುಂಬಿಟ್ಟ ಅಂದರೆ ಅದು ಇದು ಮಾಡಲ್ಲ. ಆ ರೋಡಲ್ಲಿರೋರೆಲ್ಲರೂ ಅಲ್ಲಲ್ಲಿ ನಾಯಿಗಳನ್ನ, ಯಾಕೆ ಇನ್ನೊಂದು ಗೊತ್ತಾ, ABC ರೀಲೊಕೇಶನ್ ಮಾಡಿ ಬಂದಿದೆ. ಅಂದರೆ ಇಲ್ಲಿರುವಂಥ ನಾಯಿನ ಬೇರೆ ಕಡೆ ಬಿಡ್ಬೋದು ಅಂತೇಳಿದೆ. ಯಾಕೆ ಗೊತ್ತಾ, ಅದು ನಾಯಿಗಳು ಗ್ಯಾಂಗ್ಗಳು, ಕೊತ್ವಾಲು ಜಯರಾಜು ಆ ಥರ ಇದ್ದಂಗೆ ಗ್ಯಾಂಗ್ಗಳು. ಈ ಗ್ಯಾಂಗ್ ಆ ಗ್ಯಾಂಗ್ ಆಗಲ್ಲ, ಆ ಗ್ಯಾಂಗ್ ಈಗ ಕಿರಿಕ್ಗಳು ಶುರು ಆಗುತ್ತೆ. ಅವಾಗೇನ ಆ ಕಿರಿಕಲ್ಲಿ ಈ ನಾಯಿನ ಓಡಿಸ್ಕೊಂಡು ಬೇರೆ ಏರಿಯಾಗೆ ಬಿಟ್ಬಿಟ್ಟಿದೆ. ಅದೇನಾಗುತ್ತೆ, ಇವಾಗ ನೀವು ಹೇಳಿದ್ರಲ್ಲ, ಬೇರೆ ಜಾಗದಲ್ಲಿದ್ದಾಗ ಅದಕ್ಕೆ ಹಸಿವು, ನೀರು ಬೇಕು, ಏನು ಮಾಡೋಕ್ಕೆ ಗೊತ್ತಾಗಲ್ಲ, ಅಲ್ಲಿ ಪರದಾಡ್ತಾ ಇರುತ್ತೆ. ಅದಕ್ಕೋಸ್ಕರನೇ ಅಲ್ಲಲ್ಲಿ ನೀವು ಆಹಾರ ಹಾಕ್ಕೊಂಡು ಅಲ್ಲೆಲ್ಲ ಇದು ಮಾಡ್ಕೊಬಿಟ್ಟೆ ಅಂದರೆ ನಿಮ್ಗೆ ಅಲ್ಲಲ್ಲೇ ಪರಿಹಾರ ಆಯಿತು. ವೆರಿ ಸಿಂಪಲ್ ಸರ್. ಯಾರೇ ಆಗಲಿ ಒಂದು ಸಲ ಫ್ರೆಂಡ್ಲಿ ಮಾಡ್ಕೊಬೇಡಿ, ಪ್ರೀತಿಯಿಂದ. ಓಕೆ, ಎಲ್ಲ ಸೊಲ್ಯೂಷನ್ ಪ್ರೀತಿಯಿಂದನೇ, ಸಹ ಬಾಳ್ವೆಯಿಂದನೇ ಇರೋದು. ನಾವು ಕ್ರೂರತೆಯಿಂದ ದ್ವೇಷದಿಂದ ಸಾಧಿಸ್ತೀವಿ ಅಂದರೆ ಏನೂ ಆಗಲ್ಲ. ಯಾವುದೇ ಪ್ರಾಣಿ, ನಾಗಪ್ಪ ಅಷ್ಟೇ. ಇವಾಗ ಹುತ್ತಲ್ಲಿ ನಮ್ಮ ನಾಗಪಂಚಮದ ನಮ್ಮ ಹೆಣ್ಮಕ್ಳೆಲ್ಲ ಹುತ್ತ ಪೂಜೆ ಎಲ್ಲ ಮಾಡ್ತಾರೆ. ಅಲ್ಲಿ ಒಂದು ಬುಷ್ ಅಂತೇಳಿ ಇದು ಮಾಡಬೇಕಲ್ಲಪ್ಪ. ಯಾವತ್ತಾದ್ರೂ ಒಂದು ಹೆಣ್ಮಕ್ಳಿಗೆ ನಾವು ಮನೆಯಲ್ಲಿ ಊಟ ಹಾಕ್ತೀವಿ ನೋಡಿ, ನೋಡಿ 5 ಜನ ಇದ್ದೀವಿ, 5 ಜನ ನಾನು ಊಟ ಹಾಕ್ತೀನಿ. ಈಗ ನಮ್ಮ ಅಮ್ಮ ಹಾಕ್ಬೋದು, ಇಲ್ಲ ನಾನು ಹಾಕ್ಬೋದು ಊಟ.
ಹಾಕ್ತೀನಿ. ಇನ್ನು 3 ಜನ ಇರ್ತಾರಲ್ಲ ಅವ್ರು ಫ್ರೆಂಡ್ಲಿ ಆಗಿರಲ್ಲ. ನಮ್ಮ ಮನೆ ಊಟ ಆಗ್ತಾಯಿದ್ರೆ ನಮ್ಮ ಮನೆಯಿಂದ ಬರುತ್ತೆ. ಆ 3 ಜನ ಹಂಗಂದ್ರೆ ನೀವು ಹೇಳೋ ಲೆಕ್ಕ ಅಂದರೆ ಒಂದು ಮನೇಲಿ 5 ಜನ ಇದ್ದಾರೆ ಅಂದರೆ 15 ಮನೆ ಊಟ ಆಗ್ತದೆ. 15 ಇಂಟು ಎಷ್ಟಿದೆ ಅಂದರೆ 150 ಜನನು ಆ ನಾಯಿಗೆ ಫ್ರೆಂಡ್ ಆಗಿರಬೇಕು ಅಂತ ನೀವು ನೋಡಿ. ಹೇಳ್ತೀವಿ. ನಾನು ಅದಲ್ಲ ನೋಡಿ, ಇದು ನಮ್ಮ ಏರಿಯಾ ನಾಯಿ. ಅರುಣ್ ಸರ್ ನೀವು ಇನ್ನೊಂದು ಹೇಳಿದ್ರಿ ಅಂದರೆ ಊಟ ಇದ್ರೆ ಏನು ಸಮಸ್ಯೆ ಆಗಲ್ಲ ಅಂತೇಳಿ. ಸಾಕು ನಾಯಿಗಳು ಕೂಡ ಇರ್ತಾವಲ್ಲ, ಮನೆಯ ಮಾಲೀಕರು ಎಲ್ಲ ರೀತಿ ಸರಿಯಾಗಿ ನೋಡ್ತಿರ್ತಾರೆ, ಆದರೂ ಕೂಡ ಕಚ್ಚತ್ತಲ್ಲ ನಾಯಿಗಳು. ಕೆಲವು ಸಾಕು ನಾಯಿಗಳು ನೋಡಿ ಮನೇಲಿ ಅದನ್ನು ಫ್ರೀಯಾಗೆ ಬಿಟ್ಬಿಟ್ಟು ಬೆಡ್ ಮೇಲೆ ಮಲಗಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದೆ ಅಂದರೆ ಅದು ಎಲ್ಲದಕ್ಕೂ ಪರಿಹಾರ ಇದೆ ಅರುಣ್ ಕುಮಾರ್ ಸರ್. ನೋಡಿ ಎಲ್ಲ ಬಂದು ನೋಡಿ, ಜೀವನ ಅನ್ನೋದು ನೋಡಿ, ಯು ನೀಡ್ ಎ ಸೊಲ್ಯೂಷನ್. ದ ಫ್ಯಾಕ್ಟ್ ಆಫ್ ಲೈಫ್ ಇಸ್ ಅಲ್ಲ, ಸಾಕು ಅಂಡ್ ದೇರ್ ಇಸ್ 2 ಸೊಲ್ಯೂಷನ್ಸ್. ಒನ್ ಈಸ್ ಅಗ್ರೆಸಿವ್, ಇನ್ನೊಂದು ಪ್ರೀತಿಯಿಂದ ಸಹ ಬಾಳುವ. ನಾವೇ ಡಿಸೈಡ್ ಮಾಡ್ಕೋಬೇಕು. ಓಕೆ, ಪ್ರೀತಿಯಿಂದ ಬೇಕಾ ನಾಯಿನ ಫ್ರೀಯಾಗೆ ಬಿಟ್ಟು ಮಕ್ಕಳ ಥರ. ಇವಾಗ ನಮ್ಮ ಮಕ್ಕಳಲ್ಲಿ ಎತ್ತ ಮೇಲೆ ಮಕ್ಕಳನ್ನ ಒಂದು ರೂಮಲ್ಲಿ ಬಿಟ್ಬಿಟ್ಟು ಅಂದರೆ ಏನಾಗುತ್ತೆ, ಓಕೆ, ಸಣ್ಣ ವಯಸ್ಸಿನ ಇದಾಗಿ ಮೈಂಡ್ ಚೇಂಜ್ ಆಗುತ್ತೆ. ದೊಡ್ಡದಾದ್ಮೇಲೆ ಏನಾಗುತ್ತೆ, ನಂಬಿಕೆನೇ ಉಂಟಾಗುತ್ತೆ. ಯಾರು ತಂದೆ ಊಟ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಈಗ ಊಟ ಹಾಕ್ತೀವಿ ಅಂದ್ಕೊಳ್ಳಿ ಸರ್ ನಾಯಿಗಳಿಗೆ, ನೀವು ಹೇಳ್ದಂಗೆ ಆಯಿತು ಪ್ರಿಯರ್ ಹಾಕ್ತೀವಿ ನಾವು ಕೂಡ. ಎಲ್ಲರೂ ನಾಯಿ ಕಮ್ಮಿ ಅಂದರೆ ಹೊಂದ್ಕೊಂಡು ಅಂತ ಊಟ ಹಾಕ್ತೀವಿ. ಇವಾಗ ಅದು ತಿನ್ನೋಷ್ಟು ತಿನ್ನುತ್ತೆ. ಅದರಲ್ಲಿ ನಾಯಿಗೆ ಒಂದು ಕಾಯಿಲೆ ಇರುತ್ತೆ, ABC ಇರ್ಬೋದು, ಬೇರೆ ಕಾಯಿಲೆ ಇರ್ಬೋದು. ಇದೇ ಎಲ್ಲ ಸರ್ವೆ ಮಾಡಿ ಸರ್ಕಾರ ಇದುವರೆಗೂ ನಾಯಿಗಳನ್ನ ಏನು ಕಾಯಿಲೆ ಇದೆ ಅಂತ ಸರ್ವೆ ಮಾಡೇ ಇಲ್ಲ. 100ಕ್ಕೆ 99 ಭಾಗ ಅಷ್ಟು ನಾಯಿಗಳಿಗೆ ಎಲ್ಲ ಕಾಯಿಲೆ ರೇಬಿಸ್ ಮಾತ್ರ ಫೈಂಡ್ ಮಾಡ್ತಿದ್ದಾರೆ ಹೊರತು 99 ಭಾಗ ಎಲ್ಲ ನಾಯಿಗಳು ಅನಾರೋಗ್ಯವಾಗೇ ಇದೆ. ಆರೋಗ್ಯವಾಗಿರೋದು ಯಾವುದೂ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಊಟ ಹಾಕಿದಾಗ ಈ ನಾಯಿ ಬರೋದು ಅಲ್ಲದೆ ಇಡೀ ದೇಶನೇ ಹಾಳಾಗುತ್ತೆ. ಏನಂದ್ರೆ ಊಟ ಹಾಕಿದಾಗ ನಾಯಿ ಮಾತ್ರ ತಿನ್ನುತ್ತೆ, ತಿಂದು ಮಿಕ್ಕಿರುತ್ತಲ್ಲ ಅದನ್ನ ಆ ತಟ್ಟೆಯನ್ನು ನಾವು ಏನು ಮಾಡ್ತೀವಿ ಅಂದರೆ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ಅಲ್ಲೇ ಕಾಯ್ಕೊಂಡು ಕೂತ್ಕೊಳ್ಳಲ್ಲ ಜನಗಳು, ನಾವೇ ಆಗಲಿ ಹಾಕಿ ಹೋಗ್ತೀವಿ. ಸೊ ಅದು ತಿನ್ನೋಷ್ಟು ತಿನ್ನುತ್ತೆ. ತಿಂದಾದ ನಂತರ ಬೇರೆ ಕಾಗೆ ಬರ್ಬೋದು, ಗುಬ್ಬಚ್ಚಿ ಬರ್ಬೋದು, ಎಲ್ಲ ಬಂದಾಗ ನಾಯಿ ಬರೋ ಕಾಯಿಲೆ ಕೂಡ ಪಕ್ಷಿಗೂ ಬರುತ್ತೆ. ಎಲ್ಲ ಪಕ್ಷಿಯಿಂದ ಹರಿದಾಗ ಏನಾಗುತ್ತೆ, ಇಡೀ ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಎಲ್ಲರಿಗೂ ಶುರು ಆಗುತ್ತೆ. ಇದು ಕಡಿವಾಣ ಹಾಕ್ಬೇಕು ಅಂತ ಕೇಳ್ಕೊತಾರೆ. ಕಡಿವಾಣ ಹೇಳ್ತಾ ಇದ್ದಾರೆ ಅಷ್ಟೇ, ಯಾರು ಕಡಿವಾಣ. ರೋಗಗಳು ಎಂಜಿನಿಂದ ಬರಲ್ಲ. ಒಂದು ನಾಯಿ ರೋಗ ಇರುವಂತ ನಾಯಿ ಅದು ಒಂದು ತಪ್ಪು. ಇದು ಜೂನಾಟಿಕ್ ಡಿಸೀಸಸ್ ಅಲ್ಲಿ ಒಂದೊಂದು ರೀತಿ ಹರಡುವಂಥದ್ದು ಇದೆ. ಒಂದೊಂದು ಇದು ಮಲ್ಟಿ ಸ್ಪೀಶೀಸು ಬರ್ಡ್ದು ಅದೆಲ್ಲ ಇರುತ್ತೆ. ಬಟ್ ಪ್ರಕೃತಿಯಲ್ಲಿ ಏನಂದರೆ ನೀವು ಹೇಳಿದಾಗೆ ನಮ್ಮ ಮನೆ ನಾಯಿ ತಿಂದ ಮೇಲೆ ಅದು ಕಾಗೆ ತಿನ್ಬೋದು, ಅಳಿಲ್ ತಿನ್ಬೋದು, ಇಲಿ ತಿನ್ಬೋದು, ಯಾವುದೋ ಒಂದು ಕಾಯಿಲೆ ಬರುತ್ತಲ್ಲ, ಕಾಯಿಲೆ ಬರಲ್ಲ. ಒಳ್ಳೆ ಸರ್, ಈಗ ಎಲ್ಲಿಂದ ಜಾಗೃತಿ ಶುರು ಆಗಬೇಕು? ಈ ನಾಯಿ ಕಡಿತದ ಪ್ರಕರಣಗಳು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅಂತೂ ಅದು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಜಾಗೃತಿ ಯಾವ ರೀತಿ ಆಗಿರಬೇಕು? ಕರ್ನಾಟಕ ಸರ್ಕಾರ ಒಂದು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೋಬೇಕು. ಒಂದು ಏನೆಲ್ಲ ಮಾಡಿದ್ರೆ ಇದನ್ನು ಕಮ್ಮಿ ಮಾಡ್ಬೋದು, ಈ ನಾಯಿ ಕಡಿತದ ಪ್ರಕರಣಗಳನ್ನ ಕಡಿಮೆ ಮಾಡ್ಬೋದು, ಯಾವುದೆಲ್ಲ ಕೆಲಸಗಳನ್ನ ಅಂದರೆ 1, 2, 3, 4 ಅದು ಮಾಡ್ಕೋಬೇಕು. ನಾನು ಆಗಲೇ ಹೇಳಿದೆ, ಮಾರ್ಷಲ್ಗಳಿಗೆ ಟ್ರೈನ್ ಮಾಡಬೇಕು. ಏರಿಯಾದಲ್ಲಿ ಮಾರ್ಷಲ್ ಅಂತ ಇರ್ತಾರಲ್ಲ, ಈಗಾಗಲೇ ಕರೋನಾ ಟೈಮ್ನಲ್ಲೆಲ್ಲ ಮಾರ್ಷಲ್ನ ನೇಮಕ ಮಾಡಿದ್ದಾರೆ. ಒಂದೊಂದು ಏರಿಯಾದಲ್ಲಿ ಇಬ್ಬಿಬ್ರು 3 ಜನ ಅಂತ ಇದ್ದಾರೆ. ಇವ್ರಿಗೂ ನಾವು ಡ್ಯೂಟಿ ಕೊಡಬೇಕು. ದೇ ಹ್ಯಾವ್ ಟು ಮೇಕ್ ದ ಲಿಸ್ಟ್, ಟಾಕ್ ಟು ದ ಪೀಪಲ್. ಇದಕ್ಕೆ ಯಾರು ಊಟ ಆಗ್ತಾ ಇದ್ದಾರೆ, ಇದು ತುಂಬ ಅಗ್ರೆಸಿವ್ ಆಗಿದೆಯಾ ನಾಯಿ, ಅವ್ರ ಹತ್ರ 1-2 ಸಲ ಮಾತಾಡಬೇಕು. 10 ನಾಯಿಯಿಂದ ಈ ನಾಯಿಯಿಂದ 10 ನಾಯಿಗೆ ತೊಂದರೆ ಆಗ್ತಾ ಇದೆ, ನೀವು ಇದನ್ನು ನಾವು ಸರ್ಕಾರ ಯಾವತ್ತಾದ್ರೂ ನಾವು ತೊಗೊಂಡು ಹೋಗ್ತೀವಿ ಅಂದಾಗ ನೀವು ಅದಕ್ಕೆ ಅಡ್ಡಗಾಲು ಬರಬಾರ್ದು. ಇರೋದಂಕ ನೀವು ಊಟ ಹಾಕೋದ್ರಿದ್ರೆ ಇದನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕಂದ್ರೆ ನೀವು ಸ್ವಯಂ ಪ್ರೇರಿತವಾಗಿ ಕೊಡಬೇಕು, ಗಲಾಟೆಗಳು ಮಾಡಬಾರ್ದು ಅಂತ. ಇಲ್ಲ ನೋಡಿ, ಸ್ಥಳಾಂತರ ಮಾಡೋದು ಕಾನೂನಲ್ಲಿ ಇಲ್ಲಪ್ಪ. ಕಾನೂನಲ್ಲಿ ನಾಯಿಗಳನ್ನ ಸ್ಥಳಾಂತರ ಮಾಡಲಿಕ್ಕೆ ರಿಲೊಕೇಶನ್ಗೆ ಅವಕಾಶ ಇಲ್ಲ. BBMP ಅವ್ರು ಸಹ ಅದು ಬೇರೆ ಕಡೆ ಬಿಡಬೇಕು ಆ್ಯಪಲ್ ಇದೆ, ಅವ್ರ ಮೇಲೆ ಇವಾಗ ಎನ್ಕ್ವೈರಿ ಹಾಕಿಸ್ತಾ ಇದ್ದೀವಿ. ಅದು ಯಾರು ಸಾಫ್ಟ್ವೇರ್ ಸುಪ್ರೀಮೇ ಹೇಳಿದಲ್ಲ, ಅಲ್ಲ ಸ್ಥಳಾಂತರ ಮಾಡಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, BBMP ಅಂತಲೇ ಅಲ್ಲ, ಎಲ್ಲ ಊರಿನಲ್ಲೂ ಈಗ ನಾಯಿನ ಸಾಯಿಸೋಕ್ಕಾಗೋದಿಲ್ಲ. ಅದ್ರ ಬದಲು ಅದಕ್ಕೊಂದು ಪುನರ್ವಸತಿ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ನಾಯಿ ಆಯಾ ಏರಿಯಾದ ನಾಯಿಗಳನ್ನ ಅಲ್ಲೇ ಯಾವ್ದಾದ್ರು ಜಾಗದಲ್ಲಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಸುಪ್ರೀಂ ಕೋರ್ಟ್ದು ಚಾಲೆಂಜಲ್ಲಿದೆ, ಎಲ್ಲರೂ TV ನೋಡಿದ್ರೆ ಹೇಳ್ಬಿಡ್ತೀವಿ ನೋಡಿ, ಪುನರ್ವಸತಿ ಕಾನೂನಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಸಹ ಕಾನೂನಲ್ಲಿ ಇಲ್ದೋದನ್ನ ಹೇಳೋಕ್ಕಾಗಲ್ಲ. ಕಾನೂನು ಚೌಕಟ್ಟಲ್ಲಿ ಅದು ತೀರ್ಪು ಕೊಡಬೇಕು. ಆ ತೀರ್ಪು ಸುಪ್ರೀಂ ಕೋರ್ಟು ಇದು ಸ್ಥಳಾಂತರ ಮಾಡಿ ಅಂತ ಹೇಳಿದ್ದು ಆರ್ಗ್ಯುಮೆಂಟ್ಸು
ಕೇಳಿಸ್ಕೊಳ್ಳೋದು ಯಾವತ್ತೂ ನೋಡಿ, ಯಾವುದೇ ಕೋರ್ಟ್ ಆಗಲಿ ಅಂಡರ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸು ಆರ್ಗ್ಯುಮೆಂಟ್ ಕೌಂಟರ್ ಆರ್ಗ್ಯುಮೆಂಟ್ ಆದಮೇಲೆ ಆರ್ಡ್ರ್ ಕೊಡಬೇಕು. ಇವ್ರು ಏನು ಮಾಡಿದ್ರು, ಆರ್ಗ್ಯುಮೆಂಟು ತಗೊಳ್ದೇನೆ ಆರ್ಡ್ರ್ ಕೊಟ್ಬಿಟ್ರು. ಇದು ವೆರಿ ಗ್ರಾಸ್ ಇಂಜಸ್ಟಿಸ್ಸು. ಮತ್ತು ಇನ್ನೊಂದು ಬಂದು ಏನಂದ ಅಂದರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾನೇ ಅಪ್ಲಿಕೇಶನ್ ಫೈಲ್ ಮಾಡಿದೆ. ಸರ್, ಇನ್ನೊಂದು ಕ್ವಿಕ್ ಆಗಿ ಒಂದೇ ನಿಮಿಷದಲ್ಲಿ, ಈ 25 ಜನ ಏನು ಪ್ರಾಣ ಕಳೆದುಕೊಂಡಿದ್ದಾರೆ ಅದಕ್ಕೆ ಪರಿಹಾರ ಇದೆಯಾ? ಹಾಂ, ಪರಿಹಾರ ಇದೆ. ಕಾಂಪನ್ಸೇಷನ್ ನೋಡಿ, ದಯವಿಟ್ಟು ನೀವು ಅದು ನಾಯ್ದು ಕಚ್ಚಿ ಡೆತ್ ಆಗಿದೆ ಅಂದರೆ ಓಕೆ, ನೀವು ಇದು ಪಶುಸಂಗೋಪನಾ ಇಲಾಖೆ ಮತ್ತು ಲೋಕಲ್ ಅಥಾರಿಟಿಗೆ ಇದು ಮಾಡಿ ಓಕೆ, ಅಲ್ಲಿ ನಿಮಗೆ 5 ಲಕ್ಷ ರೂಪಾಯಿ ಓಕೆ ಡೆತ್ ಕಾಂಪನ್ಸೇಷನ್ ಇದೆ, ಅದು ತಗೊಳ್ಬೇಕಾಗುತ್ತೆ. ಅವರು ಕಂಪಲ್ಸರಿ ತಗೊಳ್ಳಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರ, ಈಗ ಈ ನಾಯಿಗಳ ಹಾವಳಿಯನ್ನು ಮಿತಿ ಮೀರ್ತಾ ಇದೆಯಲ್ಲ, ಸಹಜವಾಗಿ ಈಗ ಜೀವ ರಕ್ಷಣೆ ಕೂಡ ಬೇಕಾಗತ್ತೆ, ಪ್ರಾಣಿಗಳ ರಕ್ಷಣೆ ಕೂಡ ನಾವು ಮಾಡಬೇಕಾಗತ್ತೆ. ಸುರಕ್ಷತೆ ಮತ್ತು ರಕ್ಷಣೆ ಎರಡನ್ನೂ ಕೂಡ ಸಮತೋಲನವಾಗಿ ಸರ್ಕಾರ ನೋಡ್ಕೊಳ್ಬೇಕಾಗತ್ತೆ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಇರುತ್ತೆ. ಸೊ ಯಾಕೆ ಈ ಸಮಯದಲ್ಲಿ ಬೀದಿ ನಾಯಿಗಳ ಒಂದು ಕಡಿತದ ಪ್ರಕರಣ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೆ, ನೀರು ಮತ್ತು ಊಟದ ವ್ಯವಸ್ಥೆ ಇಲ್ಲದೆ ಇರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಟ್ ಸರ್ಕಾರ ಹೇಳಿತ್ತು ಆರಂಭದಲ್ಲಿ ನಾಯಿಗಳಿಗೆ ನಾವು ಬಿರಿಯಾನಿ ಕೊಡ್ತೀವಿ ಅಂತ, ಆ ಬಗ್ಗೆ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಅಟ್ಲೀಸ್ಟ್ ಇನ್ಮೇಲೆ ಆದರೂ ಈ ರೀತಿ 25 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರಲ್ಲ, ಇನ್ಮೇಲೆ ಈ ರೀತಿ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಆಯಾ ಜಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಈ ಲಸಿಕೆಗಳನ್ನು ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಮತ್ತೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡೋದ್ರಿಂದಾಗಿ ಪಾಪ ಅಮಾಯಕ ಜೀವಗಳು ಇಲ್ಲಿ ಬಲಿ ಆಗ್ತಾ ಇರುವಂಥದ್ದು. ಇನ್ಮೇಲೆ ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.